ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ವರ್ತಿ ಇಲ್ಲಿಗೆ ಬರುವ ಹಾಗೆಯೂ ಮತ್ತು ಒಟ್ಟಿಗೆ ಸೇರಿ ಕರ್ತನ ಈ ಮಧ್ಯಾಹ್ನದ ವೇಳೆ ಹಾರೈಸುವ ಹಾಗೆಯೂ ಹಾಗೂ ಆತನ ಜೀವಳ ವಾಕ್ಯವನ್ನು ಹಂಚುವಂಥ ಕೃಪೆಯನ್ನು ಅನುಗ್ರಹಿಸಿ ಕೊಟ್ಟಂಥ ರಕ್ಷಕನ ಯೇಸು ಕ್ರಿಸ್ತನಿಗೆ ಸ್ತೋತ್ರ ಸಲ್ಲಿಸುತ್ತಾರೆ. ಮತ್ತೊಂದು ವರ್ತಿ ಸಹೋದರ ತಿಳಿಸ ಹಾಗೆ ನಮ್ಮ ಈ ಒಂದು ಅತ್ತೆ ಸೊಸೆ ಕೂಟಕ್ಕೋಸ್ಕರ ದಯವಿಟ್ಟು ಪ್ರಾರ್ಥನೆ ಮಾಡಿರಿ. ಯಾಕಂತಂದರೆ ಲಾಸ್ಟ್ ಟೈಮು ಕೂಡ ಈಗ ಇದೇ ಆಗಿತ್ತು. ನಮ್ಮ ಯವನಸ್ಥರು ಯೂತ್ ಮೀಟಿಂಗ್ ಮಾಡಿ ಅಂತಾರೆ. ಅಂಕಲ್ ಎಲ್ಲ ಕಡೆಯೂ ಯೂತ್ ಮೀಟಿಂಗ್ ಮಾಡ್ತಾ ಇರ್ತಾರೆ, ಹಂಗಾಗಿ ಈ ಸಲ ಸ್ಪೆಷಲ್ ಮೀಟಿಂಗ್ ಮಾಡೋ ಅಂತ ಏನು ಪಿಶ್ ಹೇಳಿದ್ರೆ ಹಿರಿಯ ನಾಗರಿಕರು ಸೀನಿಯರ್ ಸಿಟಿಸನ್ಸ್ ಅವ್ರಿಗೋಸ್ಕರ ಒಂದು ಮೀಟಿಂಗ್ ಮಾಡೋಣ. ಯಾಕಂದರೆ ಈ ಸೀನಿಯರ್ ಸಿಟಿಸನ್ಸ್ ಹೆಂಗೆ ಅಂತಾರೆ, ದುಡಿಯೋ ತನಕ ಚೆನ್ನಾಗಿ ದುಡ್ಸ್ಕೋತಾರೆ, ದುಡ್ದ ಮೇಲೆ ಮೂಲ ಗುಂಪು ಮಾಡಿಬಿಡ್ತಾರೆ. ಅಪ್ಪ ನಿಮಗೇನು ಗೊತ್ತಾಗಲ್ಲ, ಸುಮ್ಮನಿರು, ಏನು ಮಾತಾಡೋ ಸಾಕು, ಸುಮ್ಮನೆ ಆಗ್ಬಿಟ್ಟು ಅವ್ರನ್ನ ಮನೇಲೂ ಸೈಲೆಂಟ್ ಮಾಡಿಬಿಡ್ತಾರೆ, ಚರ್ಚಲ್ಲೂ ಸೈಲೆಂಟ್ ಮಾಡಾಕ್ಬಿಡ್ತಾರೆ. ಹಂಗಾಗಿ ನಾವು ಅವ್ರಿಗೆ ಮೀಟಿಂಗ್ ಮಾಡೋಣ ಅಂತ ಆಲೋಚನೆ ಕೊಟ್ಟರು. ನಾನು ಆವಾಗ ಯಾರು ಬರ್ತಾರಪ್ಪ ಅಂತ, ಆಮೇಲೆ ಇಲ್ಲಲ್ಲ ಎಷ್ಟು ಜನ ಬಂದರೂ ಚಿಂತೆ ಎಲ್ಲ ಮಾಡೋಣ ಅಂತ ಹೇಳಿದ್ರು. ಅದೇ ಥರ ಮಾಡ್ದೋ, ತುಂಬ ಚೆನ್ನಾಗಾಯಿತು. ಅದಕ್ಕೆ ನನಗೆ ಇವ್ರು ಏನೋ ಮಾಡ್ಕೊಂಡು ಹೋಗ್ರಿ ಅಂದ್ಬಿಟ್ಟು ನಾನು ಸ್ವಲ್ಪ ಈ ಡಯಾಬಿಟಿಕ್ ಟ್ರೀಟ್ಮೆಂಟ್, ಬಿ ಪಿ, ಶುಗರ್ದೆಲ್ಲ ಕೇರ್ಫುಲ್ಲಾಗಿ ಇಟ್ಕೊಂಡಿದ್ದೆ. ಹೆಚ್ಚು ಕಮ್ಮಿ ಬಾಲ್ ಬಂದೇನಾರು ಹೆಚ್ಚು ಕಮ್ಮಿ ಏನು ಮಾಡೋದು ಅಂತ ಯಾರಿಗೂ ಹೇಳಿಲ್ಲ ಅಷ್ಟೇ. ಬಟ್ ನಾನು ರೆಡಿಯಾಗಿದ್ದೆ, ಒಂದು ವೇಳೆ ಏನಾರು ಎಡವಟ್ಟಾದರೆ ನೋಡ್ಕೊಳ್ಳೋಣ ಅಂದ್ಕೊಂಡು. ಹೇಗೂ ದೇವ್ರ ಕೃಪೆಯಿಂದ ಯಾರಿಗೇನು ತೊಂದರೆ ಆಗಲಿಲ್ಲ. ಬಟ್ ಬಂದವರೆಲ್ಲರೂ ಕೂಡ ಇವತ್ತು ಕೂಡ ನೆನೆಸ್ಕೋತಾರೆ, ಯಾರು ಇಂಥ ಮೀಟಿಂಗ್ ಮಾಡೋರಿಲ್ಲ, ನೀವು ನಮಗೆ ಅಟ್ಲೀಸ್ಟ್ ನಮ್ಮನ್ನು ಗುರುತಿಸಿ ನಮಗೋಸ್ಕರ, ಯಾಕಂದರೆ ನಮ್ಮದೇ ಆದಂಥ ನೋವುಗಳಿದೆ, ನಮ್ಮದೇ ಆದಂಥ ಹೋರಾಟಗಳಿದೆ, ನಮ್ಮನ್ನು ಕೇಳುವಂಥವ್ರು ಯಾರು ಕೂಡ ಇಲ್ಲ ಅಂತ ಹೇಳಿ ಅದನ್ನು ಕೊಂಡಾಡಿದ್ರು. ದೇವ್ರ ನಾಮ ಸ್ತೋತ್ರ. ಮತ್ತು ಈ ಸಲ ಸಿಸ್ಟರ್ಸ್ ಮೀಟಿಂಗ್ ಅಂತಿದ್ದೆ. ಸಿಸ್ಟರ್ಸ್ ಮೀಟಿಂಗ್ ಅವ್ರು ಶುರು ಮಾಡಿದ್ರು. ಎಲ್ಲ ಕಡೆಯೂ ಸಿಸ್ಟರ್ಸ್ ಮೀಟಿಂಗ್ ಆಗ್ತಾ ಇರ್ತದೆ, ನಾವು ಒಂದು ರೀತಿ ಸ್ಪೆಷಲ್ ಮೀಟಿಂಗ್ ಇಡೋಣ ಅಂತ. ಏನು ಸ್ಪೆಷಲ್ ಮೀಟಿಂಗ್ ಅಂದರೆ ಅತ್ತೆ ಸೊಸೆ ಮೀಟಿಂಗ್ ಇಡೋಣ ಅಂದು. ನಾನು ಆವಾಗ ಅದನ್ನೇ ಹೇಳಿದೆ, ಅತ್ತೆ ಸೊಸೆ ಎಲ್ಲಪ್ಪ ಬರ್ತಾರ ಅಂತ. ಇಲ್ಲೆಲ್ಲ ಎಷ್ಟು ಜನ ಬಂದು ಚಿಂತೆ ಅಲ್ಲ. ಯಾಕಂತಂದರೆ ಮನೆಯಲ್ಲಿ ಪ್ರಾರಂಭ ಆಗದೆ ಅತ್ತೆ ಸೊಸೆ ಇದ್ದಾನೆ. 10 ಜನ ಗಂಡಸಿದ್ರು ಕೂಡ 10 ಜನ ಗಂಡಸು ಅವ್ರ ಒಪ್ಪಾಡಿಗಿರ್ತಾರೆ. ಆ ಅತ್ತೆ ಸೊಸೆ ಸೇರಿದ್ರು ಅಂದರೆ ಅಲ್ಲಿ ಪ್ರಾಬ್ಲಮ್ ಬಂತು ಅಂತಾನೆ. ಒಂದು ವೇಳೆ ನಿಮ್ಮಲ್ಲಿ ಆ ಪ್ರಾಬ್ಲಮ್ ಇಲ್ಲ ಅಂದರೆ ದೇವರ ನಮ್ಮ ಸ್ತೋತ್ರ. ಆದರೆ ಎಷ್ಟೋ ಕಡೆ ಇವತ್ತು ವಿಶ್ವಾಸಿಗಳಾಗಿರಲಿ ಅವಿಶ್ವಾಸಿಗಳಾಗಿರಲಿ ಸಾಮಾನ್ಯವಾಗಿ ಕುಟುಂಬಗಳಲ್ಲಿ ಪ್ರಾರಂಭ ಆಗುವಂಥದ್ದೇ ಈ ಅತ್ತೆ ಸೊಸೆಯಿಂದ. ಸರಿ, ಅದನ್ನು ಕೂಡ ಈಗ ಸರಿ ಎಷ್ಟು ಜನ ಬಂದರೂ ಸರಿ. ಅವ್ರು ಹೇಳಿದ್ರು, ಅಂಕಲ್ ಎಷ್ಟು ಜನ ಬರಲಿ ನಾವು ಮಾಡ್ತೀವಿ, ನಿಮ್ಗೆ ಯಾಕೆ ನೀವು ಫಿಕ್ಸ್ ಮಾಡಿ ಅಂತ ಹೇಳಿದ್ರು. ನಾವು ಅದೇ ಅನೌನ್ಸ್ಮೆಂಟ್ ಬರೋದ್ರ ಕೊಟ್ಟರು, ಮಾಡಿದ್ದೀವಿ. ದಯವಿಟ್ಟು ಅದಕ್ಕಾಗಿ ಪ್ರಾರ್ಥನೆ ಮಾಡಿರಿ, ಅದಕ್ಕೆ ಬನ್ನಿರಿ. ಸರಿ, ಇದು ಇನ್ವಿಟೇಷನ್ ಆಗಲೇ ಹೋಯ್ತು. ಹೋದ ತಕ್ಷಣ ಆಗಲೇ ನನಗೆ 2 ಕಡೆದ ಫೋನ್ ಶುರು. ಅಣ್ಣ ಅತ್ತೆ ಸೊಸೆ ಇಬ್ಬರು ಜೊತೆ ಬರೋಲ್ಲ, ನಾನು ಒಬ್ಬಳೇ ಬರ್ತೀನಿ. ನಮ್ಮ ಅತ್ತೆ ಬೇಕಾದ್ರೆ ಸಪ್ರೇಟಾಗಿ ಬರಲಿ, ಅತ್ತೆ ಸೊಸೆ ಒಟ್ಟಾಗಿ ಬರಲ್ಲ. ಅತ್ತೆ ಸೊಸೆ ಬರ್ತಾ ಇದ್ದೀವಿ, ಆದರೆ ಅತ್ತೆ ಸೊಸೆ ಒಟ್ಟಾಗಿ ಬರಲ್ಲ. ಈಗೇನು ಮಾಡೋದಕ್ಕೆ? ಅದಕ್ಕೆ ಹೇಳಿದೆ, ಆಯಿತು ಒಟ್ಟಾಗಿ ಬರೋರು ಪರವಾಗಿಲ್ಲ, ನೀವು ಬನ್ನಿರಿ. ಆಮೇಲೆ ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಒಟ್ಟಾಗಿ ಕಳ್ಸಕ್ಕೆ ನೋಡೋಣ, ಟ್ರೈ ಮಾಡೋಣ. ಯಾಕೆಂತಂದರೆ ಕೆಲವು ವಿಷಯಗಳಲ್ಲಿ, ಯಾಕಂದರೆ ಕ್ರಿಸ್ತನು ಸಂಧಾನ ಮಾಡುವಂಥ ದೇವರು, ಈಸ್ ದ ಗಾಡ್ ಹೂ ರೀಕನ್ಸೈಲ್ಸ್. ಪರಲೋಕ ಭೂಲೋಕವನ್ನು ಯೇಸುಸ್ವಾಮಿ ಒಂದು ರೀಕನ್ಸೈಲ್ ಸಂಧಾನ ಮಾಡಿದ್ಮೇಲೆ ನಮ್ಮಲ್ಲಿ ಎಂಥದೇ ಸಮಸ್ಯೆ ಇದ್ದರೂ ಕೂಡ ಸಂಧಾನ ಆಗೋದಕ್ಕೆ ಸಾಧ್ಯ. ಆದ್ದರಿಂದ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ಮತ್ತು ನನ್ನಿಂದ ಕೂಡ ಒಂದು ಸ್ಪೆಷಲ್ ರಿಕ್ವೆಸ್ಟ್ ನಮ್ಮ ಶಿಲ್ಪ ಅವ್ರಿಗೆ, ದಯವಿಟ್ಟು ಮೊಬಲೈಸ್ ಮಾಡಿರಿ. ಎಷ್ಟು ಜನ ಒಟ್ಟಾಗಿ ಬಂದರೂ ಸರಿಯೇ, ಬೇರೆ ಬೇರೆ ಆಗಿ ಬಂದರೂ ಸರಿಯೇ, ಒಟ್ಲಲ್ಲಿ ಬನ್ನಿರಿ. ಓಕೆ, ಅದಕ್ಕೋಸ್ಕರ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಸಾಮಾನ್ಯವಾಗಿ ಈಗ ರಾಜಕೀಯವಾಗಿ ದೇಶದಲ್ಲಿ ಎಲ್ಲ ಚೆನ್ನಾಗಿದ್ದಾಗ, ಚೆನ್ನಾಗಿ ನಡೀತಾ ಇದ್ದಾಗ, ಸಮಾಧಾನ ರೀತಿದ್ದಾಗ ನಾವು ಅದಕ್ಕೆ ಒಂದು ಟೈಟ್ಲ್ ಕೊಡ್ತೀವಿ. ಏನಂತ? ಗೋಲ್ಡನ್ ಪೀರಿಯಡ್ ಆಫ್ ಲೈಫ್ ಅಂತಲ್ಲ. ಇಟ್ಸ್ ಅ ಗೋಲ್ಡನ್ ಪೀರಿಯಡ್ ಎಂಬುದಾಗಿ ಹೇಳ್ತೀವಿ. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಸುಭಿಕ್ಷೆಯ ಒಂದು ವರ್ಷಗಳು ಅಂತಕ್ಕಂಥ ಪದ ಉಪಯೋಗಿಸ್ತಾರೆ. ಅದರಲ್ಲೂ ಕೂಡ ಈ ಒಂದು ಗೋಲ್ಡನ್ ಪೀರಿಯಡ್ ಅಂತಂದರೆ ನಮ್ಮ ನೆನಪಿಗೆ ಬರುವಂಥದ್ದು ಈ ಶ್ರೀಕೃಷ್ಣ ದೇವರಾಜ ಕಾಲ ಅಂತ ಹೇಳ್ತಾರೆ. ಆವಾಗ ಏನೋ ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲ ರಸ್ತಲ್ಲಿ ಹಾಕೊಂಡು ಮಾಡ್ತಾರೆ, ನಾನಂತೂ ನೋಡಿಲ್ಲ. ಸೊ ಅಷ್ಟು ಮಟ್ಟಿಗೆ ಸಮೃದ್ಧಿಯಾಗಿ ಇತ್ತು, ಜನ ಅಷ್ಟು ಸಂತೋಷವಾಗಿ ಸಮಾಧಾನವಾಗಿ ಇದ್ದರು ಅಂತ ಹೇಳ್ತಾರೆ. ಅದಕ್ಕೆ ವಿರುದ್ಧವಾದ ರೀತಿಯ ಸ್ಥಿತಿ ಯಾವುದು? ಬರಗಾಲ ಇರುವಂಥದ್ದು ಅಲ್ವಾ, ಕ್ಷಾಮ ಪೀಡಿತವಾದದ್ದು, ಅಥವಾ ದ್ವೇಷ, ಅಸೂಯೆಯಿಂದ ತುಂಬಿರುವಂಥದ್ದು, ಇಂಥ ಒಂದು ಸ್ಥಿತಿಗಳನ್ನು ನಾವು ನೋಡುವಂಥವರಾಗಿದ್ದೇವೆ.
ಅದನ್ನು ಹೇಳುವಾಗ ನಮ್ಮ ನೆನಪಿಗೆ ಬರುವಂಥದ್ದು, ನನಗಂತೂ ನೆನಪಿಗೆ ಬರುವಂಥದ್ದು ಈ ಇಂದಿರಾ ಗಾಂಧಿ ಆದಂಥ ಎಮರ್ಜೆನ್ಸಿ ಪೀರಿಯಡ್. ಬಹುಶಃ ವಯಸ್ಸಾದಂಥವ್ರು ಗೊತ್ತಿರ್ತದೆ ಆ ಎಮರ್ಜೆನ್ಸಿ ಪೀರಿಯಡ್ ಎಷ್ಟೊಂದು ಭಯಂಕರವಾಗಿತ್ತು ಅಂತಾರೆ. ಯಾವ ನೀತಿನೇ ಇಲ್ಲ, ಯಾವ ನ್ಯಾಯನೇ ಇಲ್ಲ. ಯಾರೇ ಆಗಿರಲಿ ಸರ್ಕಾರಕ್ಕೆ ವಿರುದ್ಧ ಮಾತಾಡಿದ್ರೆ ಜೈಲೇ ಗತಿ. ಅರೆಸ್ಟ್ ಮಾಡ್ದ, ಹೋಗಿ ಜೈಲಿಗೆ ಹಾಕ್ದ. ಯಾವ ಜೈಲಲ್ಲಿ ಇದ್ದಂತಾನೆ ಗೊತ್ತಿರಲ್ಲ, ಆ ಮಟ್ಟಕ್ಕೆ ಆಗ್ತಾಯಿದ್ರು ಇದ್ದಾಗ ಆ ಎಮರ್ಜೆನ್ಸಿ ಪೀರಿಯಡಲ್ಲಿ. ಓಕೆ, ಅದೇ ರೀತಿಯಾಗಿ ಇವತ್ತು ಆ ಒಂದು ಭಯಂಕರವಾದ ಕಾಲಘಟ್ಟ ನಮ್ಮ ಜೀವಿತದಲ್ಲಿ ಒಂದು ಘೋರವಾದಂಥ ಕಷ್ಟಕರವಾದಂಥ ಒಂದು ಭಯಂಕರವಾದ ಸ್ಥಿತಿನ ಹಾದು ಹೋದಂಥ ಇನ್ನೊಂದು ವಿಷಯ ಯಾವುದಂತಂದರೆ ಕೊರೋನಾ ಟೈಮು ಅಲ್ಲ. ನನಗಂತೂ ಅದನ್ನು ಮರೆಯೋಕ್ಕೆ ಆಗಲ್ಲ. ಯಾಕಂದರೆ ಈ 38 ವರ್ಷ ಈ ಮೆಡಿಕಲ್ ಪ್ರೊಫೆಷನಲ್ಲಿ ಅಂಥ ಒಂದು ಸ್ಥಿತಿ ನಾವು ನೋಡೇ ಇಲ್ಲ. ಈ ಕೊರೋನಾ ಬಗ್ಗೆ ನಮ್ಮ ಮೆಡಿಕಲ್ ಟೆಕ್ಸ್ಟ್ ಬುಕ್ಗಳಲ್ಲಿ 3 ಅಥವಾ 4 ಸೆಂಟೆನ್ಸ್ ಇದೆ ಅಷ್ಟೇ. ಒಂದು ವೈರಸ್ಸು, ಕೊರೋನಾ ವೈರಸ್ ಅಂತ. ಅದು ಇಷ್ಟು ಮಟ್ಟಿಗೆ ಇಡೀ ಪ್ರಪಂಚನ ಅಲ್ಲಕಲ್ಲೋಲ ಮಾಡೋದು ಯಾವನು ಗೊತ್ತಿತ್ತು? ಬರೀ ಹೆಸರು ಕೇಳಿದ ಅಷ್ಟೇ, ಅದು ಇಡೀ ಲೋಕವನ್ನೇ ಅಲ್ಲಕಲ್ಲೋಲ ಮಾಡ್ತು. ಆ ಪರಿಸ್ಥಿತಿಯಲ್ಲಿ ನಿಜವಾಗಿ ಕೂಡ ನೆನೆಸ್ಕೊಂಡ್ರೆ, ಒಂದು ಕಡೆ ನನ್ನ ಹೆಂಡತಿ ಅಡ್ಮಿಟ್ ಆಗಿದ್ದಾಳೆ, ಇನ್ನೊಂದು ಕಡೆ ನಾನು ಅಡ್ಮಿಟ್ ಆಗಿದ್ದೀನಿ, ಮತ್ತು ನಾನೇ ಅಡ್ಮಿಟ್ ಮಾಡಿಕೊಂಡು ನಾನೇ ರೌಂಡ್ಸ್ ಮಾಡೋದು ಬೇರೆ ಪೇಷಂಟ್ಸ್ಗಳಿಗೆ. ಯಾವ ಕತೆ! ನಾನು ಟ್ರೀಟ್ಮೆಂಟ್ ತಗೊಂಡು ನಾನೇ ರೌಂಡ್ಸ್ ಮಾಡೋದು ರೌಂಡ್ಸ್ನ ಪೇಷಂಟ್ಗಳನ್ನ. ಆಮೇಲೆ ಅಲ್ಲಿಂದ ಮತ್ತೆ ಇವಳು ಬೇರೆ ನೋಡ್ಕೋಬೇಕು. ಆಮೇಲೆ ನನ್ನ ಅಸಿಸ್ಟೆಂಟ್ಗಳು ಹೇಳ್ಬಿಟ್ಟೆ, ಯಾರು ವಾರ್ಡ ಬರಬಾರ್ದಪ್ಪ, ನಾನೇ ಇದ್ದೀನಿ ಇಲ್ಲಿ, ನಾನೇ ರೌಂಡ್ಸ್ ಮಾಡ್ಕೊತೀನಿ, ನೀವು ಯಾರು ಬರಬೇಡಿ ಅಂತ. ಅದ್ರ ಜೊತೆಯಲ್ಲಿ ಸುಮಾರು ಕಡೆಯಿಂದ ಫೋನ್ ಮೇಲೆ ಫೋನ್ಗಳು ಇಡೀ ಥ್ರೂಔಟ್ ಇಂಡಿಯಾ ಕಡೆ ಇದು ಬರ್ತದೆ. ಹಿಂದಿನಲ್ಲಿ, ತೆಲುಗಿನಲ್ಲಿ, ಯಾವ ಭಾಷೆಲ್ಲ ಮಾತಾಡ್ತಿದ್ದಾರೆ ಫೋನ್ ಕಾಲ್ ಯಾಕೆ ಹೆಂಗ ಕನೆಕ್ಟ್ ಆಗಿಬಿಟ್ಟಿದೆ ಎಲ್ಲ ಫೋನ್ ಮೇಲೆ ಫೋನ್ ಬಂದರೆ ನೀವು ಯಾರು ಏನಂತ ಕೇಳ್ತಾರಿಲ್ಲ. ಫೋನ್ ತಗೊಂಡ ತಕ್ಷಣ ಏನು ಪ್ರಾಬ್ಲಮ್ಮು ಅಷ್ಟೇ, ಏನು ಪ್ರಾಬ್ಲಮ್ಮು, ಯಾವಾಗಿಂದ ಈ ಟ್ರೀಟ್ಮೆಂಟ್ ತಗೊಳ್ಳಿ, ಆಯಿತಾ. ಅದ್ರ ಜೊತೆಯಲ್ಲಿ ಡ್ರಿಪ್ ಹಾಕ್ಕೊಂಡು ಝೂಮ್ ಮೀಟಿಂಗ್ ಬೇರೆ, ವಿತ್ ಡ್ರಿಪ್ ಹಾಕ್ಕೊಂಡು ಎಲ್ಲ ಫೋನ್ ಮೇಲೆ ಫೋನ್, ಅಣ್ಣ ನಮಗೆ ಝೂಮ್ ಮೀಟಿಂಗ್ ಮಾತಾಡಿ, ಅಣ್ಣ ನಮ್ಗೆ ಝೂಮ್ ಮೀಟಿಂಗ್ ಮಾತಾಡಿ ಅಂತ. ಸರಿ, ಅದರ ಝೂಮ್ ಮೀಟಿಂಗ್ ಮಾತಾಡೋದು. ಆ ಒಂದು ಕಾಲಘಟ್ಟ ನೆನೆಸ್ಕೊಂಡ್ರೆ ನಿಜವಾಗಿ ಕೂಡ ಈ 38 ವರ್ಷದ ಅಂಥ ಅನುಭವ ನನಗೆ ಆಗೇ ಇಲ್ಲ. ಎಷ್ಟೋ ಸಮಯಗಳಲ್ಲಿ ಇಂಥ ಸ್ಥಿತಿಗತಿಗಳನ್ನು ನಾವು ಹಾದು ಹೋಗುವಂಥವರಾಗಿದ್ದೇವೆ. ಇಸ್ರೇಲ್ ಜನಾಂಗದವರು ಕೂಡ ಇಂಥ ಪರಿಸ್ಥಿತಿಗಳನ್ನು ಹಾದು ಹೋಗಿದ್ದರು. ಅವರ ಜೀವಿತದಲ್ಲಿ ಒಂದು ಗೋಲ್ಡನ್ ಪೀರಿಯಡ್ ಯಾವುದು ಅಂತಂತಂದರೆ 40 ವರ್ಷ ಅರಣ್ಯದಲ್ಲಿ ಇದ್ರಲ್ಲ, ಅದೇ ಗೋಲ್ಡನ್ ಪೀರಿಯಡ್ ರೀ. ಅವ್ರಿಗೆ ಕೆಲಸ ಮಾಡೋಂಗಿಲ್ಲ, ದುಡಿಯೋಂಗಿಲ್ಲ, ಪುಕ್ಸಟ್ಟಿ ಊಟ ಅಲ್ಲ. 40 ವರ್ಷ ನೀರು ಬಂಡೆನ ಸಿಳಿ ದೇವ್ರು ನೀರು ಕೊಟ್ಟ, ಆಕಾಶದ ಮನ್ನವನ್ನು ಕೊಟ್ಟ, ಮಾಂಸ ಬೇಕಾದ್ರೆ ಮಾಂಸ ಅವ್ರು ಯಾರಿಗೂ ಕಾಯಿಲೆ ಇಲ್ಲ ನೋಡ್ರಿ. 40 ವರ್ಷ ಯಾರಿಗೂ ಕಾಯಿಲೆ ಇಲ್ಲ. ಅವ್ರು ಹಾಕೊಡದ ಬಟ್ಟೆ ಮಾಸಿ ಹೋಗ್ಲಿಲ್ಲ, ಚಪ್ಪಲಿ ಸೌದೆ ಹೋಗ್ಲಿಲ್ಲ. ಇದಕ್ಕಿಂತ ಗೋಲ್ಡನ್ ಪೀರಿಯಡ್ ಇನ್ಯಾವ್ದು ಬೇಕು ಅಲ್ಲ. ಆದರೆ ಅದೇ ಸಮಯದಲ್ಲಿ ಅವ್ರ ಮುಂದೆ ದಾಟಿ ಹೋಗುವಾಗ ಭಯಂಕರವಾದ ಸ್ಥಿತಿಗೂ ಒಳಗಾದರು ಅಲ್ಲ, ಭಯಂಕರ ಸ್ಥಿತಿಗೂ ಕೂಡ ಒಳಗಾದರು. ಸಾಮಾನ್ಯವಾಗಿ ನಮ್ಮ ಜೀವಿತದಲ್ಲಿ ಕೂಡ ಅಷ್ಟೇ, ಎಲ್ಲ ಚೆನ್ನಾಗಿದ್ದಾಗ ಓ ದೇವ್ರು ನಮಗೆ ಸ್ತೋತ್ರ, ದೇವ್ರು ನಮಗೆ ಸ್ತೋತ್ರ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ ಎಲ್ಲ ಆಗ್ತದೆ, ಪ್ರಾರ್ಥನೆಗಳು, ಆರಾಧನೆಗಳು. ಆದರೆ ಅದೇ ಸಮಯದಲ್ಲಿ ಕಷ್ಟಗಳು ಬರುವಾಗ, ಕಣ್ಣೀರುಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೇ ಇದ್ದಾಗ, ಅಥವಾ ನಾವು ಏನು ಬಯಸಿದ್ದೀವೋ, ನಾವು ಯಾವ ಪ್ರಾರ್ಥನೆ ಮಾಡಿದ್ದೀವೋ ಅದಕ್ಕೆ ಬೇರೆ ರೀತಿಯಲ್ಲಿ ದೇವರು ಉತ್ತರ ಕೊಟ್ಟಾಗ, ಮರಣಗಳು ಬರುವಂಥ ಸಮಯದಲ್ಲಿ ಕುಟುಂಬದಲ್ಲಿ, ಅಲ್ಲಿಯ ತನಕ ನಾವು ಹಲ್ಲೆಲೂಯಾ ಪ್ರೈಸ್ ದ ಲಾರ್ಡ್ ಹೇಳ್ದಂಥ ವ್ಯಕ್ತಿಗಳು ಆವತ್ತು ನಾವು ದೇವರನ್ನೇ ಪ್ರಶ್ನೆ ಮಾಡೋ ಮಟ್ಟಿಗೆ ಬರ್ತವೆ. ಗಾಡ್, ವೈ ದಿಸ್ ಹ್ಯಾಪನ್ ಟು ಮೀ, ವೈ ದಿಸ್ ಹ್ಯಾಪನ್ ಟು ಮೀ. ಇವತ್ತು ಕೂಡ ನಾನು ಚೆನ್ನಾಗಿ ಜ್ಞಾಪಕ ಇದೆ. ನಮ್ಮ ತಂದೆಯ ಸಾವು ಪೆಟ್ಟಿಗೆಯಲ್ಲಿ ಮಲಗಿಸಿದ್ದಾರೆ. ಬಂದಂಥ ಜನ ನನ್ನ ಕೇಳೋಂಥ ಪ್ರಶ್ನೆ, ಈಗ ನಿನ್ನ ದೇವರು ಎಲ್ಲಿ? ವೇರ್ ಈಸ್ ಯುವರ್ ಗಾಡ್? ನನ್ನ ದೇವರು ಕಾಪಾಡ್ತಾನೆ, ನನ್ನ ದೇವರು ಕಾಪಾಡ್ತಾನೆ ಅಂತ ಹೇಳಿದೆ ಅಲ್ಲ, ಈಗ ನಿನ್ನ ದೇವರು ಎಲ್ಲಿ? ಯಾಕೆ ನಿನ್ನ ಅಪ್ಪನ್ನ ಕಾಪಾಡಲಿಲ್ಲ? ಯೆಶಾಯನ ಪುಸ್ತಕ 63ನೇ ಅಧ್ಯಾಯ ಮತ್ತು 64ನೇ ಅಧ್ಯಾಯದಲ್ಲಿ
ಕೆಲವು ಪ್ರಶ್ನೆಗಳನ್ನು ನಾವಲ್ಲಿ ನೋಡುವಂಥವರಾಗಿದ್ದೇವೆ. ಗಂಭೀರವಾಗಿ ದೇವರಾತ್ಮನ ಸಹಾಯದಲ್ಲಿ ಮಧ್ಯಾಹ್ನದ ವೇಳೆ ವಾಕ್ಯಗಳನ್ನು ಕೇಳುವಂಥದ್ದು ಕಷ್ಟವಾಗಿದ್ರೂ ಚಿಂತೆ ಇಲ್ಲ. ಇವತ್ತಿನ ನಮ್ಮ ಧ್ಯಾನ ನಿಮ್ಮ ಜೀವಿತಕ್ಕೆ, ನಿಮ್ಮ ಕುಟುಂಬಕ್ಕೆ ಬಹಳ ಅಮೂಲ್ಯವಾದಂಥ, ಬಹಳ ಬೇಕಾಗಿರುವಂಥ ಸತ್ಯತೆಗಳನ್ನು ದೇವರಾತ್ಮನ ಇವತ್ತು ನಮ್ಮೊಟ್ಟಿಗೆ ಮಾತಾಡುವಂಥವನಾಗಿದ್ದಾನೆ. ಯೆಶಾಯನ ಪುಸ್ತಕ 63ನೇ ಅಧ್ಯಾಯ, ದ ಬುಕ್ ಆಫ್ ಐಸೈಯಾ ಚಾಪ್ಟರ್ 63. ಇಲ್ಲಿ ಬರುವಂಥ ಕೆಲವು ಪದಪ್ರಯೋಗಗಳು, ಕೆಲವು ಪ್ರಶ್ನೆಗಳನ್ನು ನಿಮ್ಮ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೇನೆ. ಮೊದಲನೆಯ ವಾಕ್ಯ, ಪ್ಲೀಸ್ ರೀಡ್. ರಕ್ತವರ್ಣದ ಉಡುಪನ್ನುಟ್ಟು ಘನವಸ್ತ್ರಗಳನ್ನು ಧರಿಸಿಕೊಂಡು ಮಹಾಶೌರ್ಯಯುಕ್ತನಾಗಿ ಮೆರೆಯುತ್ತಾ ಎದೋಮಿನ ಬೊಜ್ರದಿಂದ ಬರುವ ಈತನು ಯಾರು? ಓಕೆ, ಯಾವ ಪ್ರಶ್ನೆ ನಾವು ನೋಡ್ತೀವಿ? ಯಾವ ಪ್ರಶ್ನೆ? ಈತನು ಹೂ ಈಸ್ ಹಿ? ಈತನು ಯಾರು? ಬರ್ತಾ ಇದ್ದಾನಲ್ಲ, ಇವನು ಯಾರು? ದಯವಿಟ್ಟು ಇದನ್ನ ಧ್ಯಾನ ಮಾಡುವಾಗ ಯೇಸು ಸ್ವಾಮಿ ಕೂಡ ಹೋಲಿಸಿ ನೋಡಿ ಆಲೋಚನೆ ಮಾಡ್ಕೊಂಡು ಬನ್ರಿ. ಈ ಯೇಸು ಸ್ವಾಮಿ ಯಾರು? ಎರಡನೇ ಪ್ರಶ್ನೆ, ಅದೇ ಎರಡನೇ ವಾಕ್ಯ. ಸತ್ಯಾನುಸಾರವಾಗಿ ಮಾತಾಡುವ ರಕ್ಷಿಸಲು ಸಮರ್ಥನಾದ ನಾನೇ. ನಿನ್ನ ಉಡುಪು ಏಕೆ ಕೆಂಪಾಗಿದೆ? ನಿನ್ನ ವಸ್ತ್ರಗಳು ದ್ರಾಕ್ಷಿಯನ್ನು ತುಳಿಯುವವನ ಬಟ್ಟೆಯ ಹಾಗಿರುವುದು ಏಕೆ? ಇಲ್ಲಿ ಪ್ರಶ್ನೆ ಏನು? ವೈ, ಏಕೆ ಅಲ್ಲ, ಅಲ್ಲಿ ಯಾರು? ಹೂ ಆರ್ ಯು? ಇಲ್ಲಿ ವೈ ಯುವರ್ ಡ್ರೆಸ್ ಹ್ಯಾಸ್ ಬಿನ್ ರೆಡ್. ಯಾಕೆ ಕೆಂಪಾಗಿದೆ? ಅದು ಎಂಥ ಡಿಸ್ಕ್ರಿಪ್ಷನ್. ದ್ರಾಕ್ಷಿ ಹಣ್ಣುಗಳನ್ನು ತುಳಿದು ಅದನ್ನು ಎರಚುವಂಥ ಸಮಯದಲ್ಲಿ ಕೆಂಪಗಾಗ್ತಲ್ಲ, ಆ ರೀತಿಯಾಗಿ ನೀನು ಇಡೀ ಉಡುಪು ಕೆಂಪಗಾಗಿದೆಯಲ್ಲ, ಯಾಕೆ? ಅದಕ್ಕೂ ಕೂಡ ಅದರ ಉತ್ತರ ಕೊಡ್ತಾನೆ. ಜನಗಳನ್ನು ನಾಶ ಮಾಡಿ ಅವರ ರಕ್ತವು ಚೆಲ್ಲಿ ನನ್ನ ಬಟ್ಟೆ ಕೆಂಪಗಾಗಿದೆ ಎಂಬುದಾಗಿ. ಹಾಗೆ 63ನೇ ಅಧ್ಯಾಯ, ಅದೇ ವಾಕ್ಯ ಭಾಗ 11ರಿಂದ 17 ವಾಕ್ಯ. ಇದು ಪ್ರಮುಖವಾಗಿ ಇವತ್ತು ನಾವು ಧ್ಯಾನ ಮಾಡುವಂತ ವಾಕ್ಯ ಭಾಗ. ಪ್ಲೀಸ್ ರೀಡ್. ನೋಡ್ರಿ, ಮೋಶೆಯ ಕಾಲವನ್ನು ಜ್ಞಾಪಕ ಮಾಡ್ಕೊತಾರೆ. ಅದಕ್ಕೆ ನಾನು ನಿಮಗೆ ಮೋಶೆ ಇಂಟ್ರಡಕ್ಷನ್ ಕೊಟ್ಟೆ. ಮೋಶೆಯ ಕಾಲವನ್ನು ಜ್ಞಾಪಕ ಮಾಡಿಕೊಂಡು ಏನಂತ ಹೇಳ್ತಾರೆ? ತನ್ನ ಜನವೆಂಬ ಮಂದೆಯನ್ನು ಕುರುಬರ ಸಹಿತ ಸಮುದ್ರದೊಳಗಿಂದ ಮೇಲಕ್ಕೆ ಬರಮಾಡಿದ ಆತನು ಎಲ್ಲಿ? ಈಗ ಎಂತ ಪ್ರಶ್ನೆ? ಈಗ ಎಲ್ಲೋದ? ಅದೇನಂತ ಇಲ್ಲಿ ಈಗ ಯಾಕಿಲ್ಲ? ಎಲ್ಲೋದ? ಅವ್ರು ಯಾರು? ಯಾಕೆ? ಈಗ ವೇರ್ ಇಸ್ ಹಿ? ವೇರ್ ಇಸ್ ಹಿ? ಎಲ್ಲಿ? ಕಟ್ಟಿ ಮಾಡಿ ಇಷ್ಟ. ಅವರು ಮಧ್ಯದಲ್ಲಿ ತನ್ನ ಪವಿತ್ರಾತ್ಮವನ್ನು ಇರಿಸಿ ಮೋಶೆಯ ಬಲಗೈಯೊಂದಿಗೆ ತನ್ನ ಘನಹಸ್ತವನ್ನು ಉತ್ತರಿಸುತ್ತಾ ತನ್ನ ಹೆಸರು ಶಾಶ್ವತವಾಗಿರಬೇಕೆಂದು ಅವರ ಎದುರಿಗೆ ಜಲರಾಶಿಯನ್ನು ಭೇದಿಸಿ ಸಾಗರದ ಅಡಿಯಲ್ಲಿ ಅವರನ್ನು ಕುದುರೆಯು ಮೈದಾನದಲ್ಲಿ ನಡೆಯುವ ಪ್ರಕಾರ ಮುಗ್ಗರಿಸಿದಂತೆ ನಡೆಸಿದಾತನು ಎಲ್ಲಿ? ಸಾಗರದ ಮೈದಾನದಲ್ಲಿ ಕುದುರೆ ಮೈದಾನದಲ್ಲಿ ಹೊಡೆದಾಗೆ, ಏರುಪೇರುಗಳಲ್ಲ, ಮೈದಾನದಲ್ಲಿ ಕುದುರೆ ಎಷ್ಟು ಮಟ್ಟವಾದ ಸ್ಥಳದಲ್ಲಿ ಓಡ್ತದೋ ಆ ರೀತಿಯಾಗಿ ಮುಗ್ಗರಿಸಿ ಬೀಳದ ಹಾಗೆ ನಡೆಸಿದ ಆತನು ಈಗ ಎಲ್ಲಿ? ಅಂದ್ರೆ ಅಷ್ಟು ಮಟ್ಟಿಗೆ ಅವರು ಮುಗ್ಗರಿಸಿದಾಗ ನಡೆಸಿದಲ್ಲ, ಈಗ ನಾವು ಹೆಜ್ಜೆಯು ಮುಗ್ಗರಿಸಿ ಬೀಳ್ತಾ ಇದೀವಲ್ಲ, ವೈಯಕ್ತಿಕವಾಗಿ ಮುಗ್ಗರಿಸಿ ಬೀಳ್ತಾ ಇದ್ದೀವಿ, ಕುಟುಂಬವಾಗಿ ಮುಗ್ಗರಿಸಿ ಬೀಳ್ತಾ ಇದ್ದೀವಿ, ಸಭೆಯಾಗಿ ಮುಗ್ಗರಿಸಿ ಬೀಳ್ತಾ ಇದ್ದೀವಿ. ಈಗ ಎಲ್ಲಿ ಆ ದೇವರು? ವಚನ 15. ಆಕಾಶದಿಂದ ನೋಡು, ಪರಿಶುದ್ಧವೂ ಘನವೂ ಆದ ನಿನ್ನ ಉನ್ನತ ಸ್ಥಾನದಿಂದ ರಕ್ಷಿಸು. ನಿನ್ನ ಆಗ್ರಹವೆಲ್ಲಿ? ನಿನ್ನ ಸಾಹಸ ಕಾರ್ಯಗಳಲ್ಲಿ. ಅರ್ಥ ಆಗ್ತಿದ್ಯಾ? ಎಲ್ಲೋಯ್ತು ನಿನ್ನ ಆಗ್ರಹ? ಅಂದ್ರೆ ನಿನ್ನ ಶಕ್ತಿ ಪ್ರದರ್ಶನ ಎಲ್ಲೋಯ್ತು? ನಿನ್ನ ಸಾಹಸ ಎಲ್ಲೋಯ್ತು? 17ನೇ ವಾಕ್ಯ. ನಾವು ನಿನ್ನ ಮಾರ್ಗದಿಂದ ತಪ್ಪಿ ಅಲೆಯುವಂತೆ ಏಕೆ ಮಾಡುತ್ತೀವಿ? ಮೊದಲು ನಿನ್ನ ಮಾರ್ಗದಲ್ಲಿ ನಾವು ನಡೆಸ್ತಾ ಇದೆಯಲ್ಲ, ಈಗ ನೀನೇ ನಾವು ತಪ್ಪು ದಾರಿ ನಡೆಯುವ ಹಾಗೆ ಯಾಕೆ ನೀನು ನಡೆಸ್ತಾ ಇದೆಯೇ? ಮುಂದೆ ನಾವು ನಿನಗೆ ಭಯಪಡದ ಹಾಗೆ ನಮ್ಮ ಹೃದಯವನ್ನು ಕಠಿಣಪಡಿಸುವುದೇಕೆ? ಅಂದು ಪರವಾನ ಹೃದಯ ನೀನು ಕಠಿಣ ಮಾಡಿದೆ, ಆದ್ರೆ ಇವತ್ತು ನಮ್ಮ ಹೃದಯವನ್ನು ಯಾಕೆ ನೀ ಕಠಿಣ ಮಾಡ್ತಾ ಇದೆಯೇ? ಅವ್ರ ಏನರ್ಥ? ಇವರು ತಪ್ಪು ದಾರಿಗೆ ಹೋಗ್ಬಿಟ್ಟು ಇವ್ರು ದೇವ್ರಿಗೆ ಹೇಳ್ತಾ, ದೇವ್ರೆ ನೀನು ಯಾಕೆ ನೀನು ನಮ್ಮ ತಪ್ಪು ದಾರಿ ಮಾಡಿದೆ? ಇದು ಹೆಂಗೆ ಅಂತಾರೆ, ಇವನು ಬಾರ್ಗೆ ಹೋಗ್ಬಿಟ್ಟು ನೀನು ಯಾಕೆ ಬಾರ್ಗೆ ನಡೆಸ್ದೆ? ಯಾಕಂದ್ರೆ ನನ್ನ ಪೇಷಂಟ್ಸ್ ಎಷ್ಟು ಜನ ಹೇಳ್ತಾರೆ,
ಕುಡಿಬೇಡ ಆ ಕಡೆ ಕುಡಿಬೇಡ, ಇಲ್ಲ ಸಾರ್ ಅವ್ರು ಕುಡಿಯಲ್ಲ ಸಾರ್, ಆದ್ರೆ ಆ ಕಡೆ ಹೋಗ್ತಾ ಇದ್ರೆ ಹಂಗೆ ಎಳ್ಕೊಂಡು ಹೋಗ್ತಾರೆ ಸಾರ್ ಅಂತ ಇವ್ರು ಹೇಳ್ತಾರೆ. ಇವ್ರು ಅಯೋಗ್ಯ ಕಾರ್ಯ ಮಾಡ್ಕೊಂಡು ದೇವರು ಹೇಳ್ತಾ ಇದ್ದಾರೆ, ನೀನು ಯಾಕೆ ತಪ್ಪು ಮರನ್ನ ನಡೆಸ್ತಾ ಇದೆಯೇ? ಇವರು ಹೃದಯವನ್ನು ಕಠಿಣ ಮಾಡ್ಕೊಳ್ತಾ ಇದಾರೆ. ಇವ್ರ ಹೃದಯ ಕಠಿಣ ಮಾಡಿಕೊಂಡು ಹೇಳುವಂತ ಮಾತು, ದೇವರೇ ನೀನು ನಮ್ಮ ಹೃದಯವನ್ನು ಯಾಕೆ ಕಠಿಣ ಮಾಡ್ತಾ ಇದೆಯೇ? 64ನೇ ಅಧ್ಯಾಯದ ಕೊನೆಯ ವಾಕ್ಯ, ಯೆಹೋವನೇ ನೋಡಿಯೂ ಹಾ ನಿನ್ನನ್ನು ಬಿಗಿಹಿಡಿಯುವಿಯೋ, ಇವಾಗ ನೋಡಿಯೂ ನೀನು ಬಿಗಿ ಹಿಡುವಿಯೋ, ಸುಮ್ಮನಿರುವಿಯೋ, ಸುಮ್ಮನಿರುವಿಯೋ, ನಮ್ಮನ್ನು ಹೆಚ್ಚಾಗಿ ಕುಗ್ಗಿಸುವಿಯೋ. ಪ್ರಿಯರೇ, ಇಸ್ರಾಯೇಲರು ಉನ್ನತವಾದ ರೀತಿಯಲ್ಲಿ ದೇವರು ಸಮುದ್ರವನ್ನು ಸೀಳಿ ನಡೆಸಿದ್ದು ನಿಜ. ಮೋಶೆ, ಆರೋನ, ಮಿರಿಯಮರ ನಾಯಕತ್ವವನ್ನು ಕೊಟ್ಟಿದ್ದು ನಿಜ. ಪವಿತ್ರಾತ್ಮನವರು ಕೊಟ್ಟಿದ್ದು ನಿಜ. ಅವರ ಮುಖಾಂತರ ಅದ್ಭುತ ಕಾರ್ಯಗಳನ್ನು ಮಾಡಿದ್ದು ನಿಜ. ಮಾರ ಸ್ಥಳ ಮಾರ್ಪಟ್ಟಿತ್ತು, ಬಂಡೆ ಸೀಳಿ ನೀರು ಸಿಕ್ಕಿತು, ಪರಲೋಕವು ತೆರೆದು ಬಣ್ಣ ಸಿಕ್ಕಿತು. 40 ವರ್ಷ ಅವ್ರನ್ನ ಕಾದು ಪರಾಂಬರಿಸಿ ವಾಗ್ದಾನ ಮಾಡಿದ ಕಾನಾನ್ ದೇಶವನ್ನು ದೇವರು ಸೇರಿಸಿದ್ದು ನಿಜ. ಆದರೆ ಆಮೇಲೆ ಏನಾಯಿತು? ಯಾವುದು ನಾವು ಈ ಒಂದು ಚಿನ್ನದ ಯುಗ, ಗೋಲ್ಡನ್ ಏಜ್ ಅಂತ ಹೇಳ್ತೀವೋ, ಈ ಗೋಲ್ಡನ್ ಏಜ್ ಹೋಗಿ ಈಗ ಕೋಲ್ಡ್ ಏಜ್ಗೆ ಹೋಯ್ತು. ಗೊತ್ತಿದೆಯಾ? ಇದು ಏಜ್ ಆಫ್ ರಿಬೆಲಿಯನ್, ದೇವರ ವಿರುದ್ಧವಾಗಿ ನಿಂತಹ ಒಂದು ಯುಗ. ದೇವರನ್ನೇ ಮರೆತರು, ವಿಗ್ರಹಕ್ಕೆ ಅಡ್ಡ ಬಿದ್ದರು, ತಾವೇ ದೇವರನ್ನ ಮಾಡಿಕೊಂಡರು, ವ್ಯಭಿಚಾರ ಜಾರತ್ವಕ್ಕೆ ಒಳಗಾದರು, ದೇವರಿಂದ ದೂರ ಹೋದರು, ಮೋಶೆ ವಿರುದ್ಧವಾಗಿ ಗುಣಗುಟ್ಟಿದರು, ದೇವರ ವಿರುದ್ಧವಾಗಿ ಗುಣಗುಟ್ಟಿದರು. ಹೆಜ್ಜೆ ಹೆಜ್ಜೆಯಲ್ಲಿ ಅಸಹ್ಯ ಕಾರ್ಯಗಳನ್ನು ಮಾಡಿಕೊಂಡು ತಾವೇ ದೇವರಿಂದ ದೂರ ಹೊರಟು ಹೋದರು. ಯಾವಾಗ ಇವರು ಅಸಹ್ಯ ಕಾರ್ಯಗಳನ್ನು ಮಾಡಿ ದೇವರಿಗೆ ಅವಮಾನ ಪಡಿಸ್ತರೋ ಆಗ ದೇವರು ದೂರ ಹೋಗಬೇಕಾಯಿತು, ದೇವರ ಆತ್ಮನು ದೂರ ಹೋಗಬೇಕಾಯಿತು. ದಟ್ ಈಸ್ ದ ಪೀರಿಯಡ್ ಆಫ್ ಕೋಲ್ಡ್ನೆಸ್, ಆಫ್ ದ ಪೀರಿಯಡ್ ಆಫ್ ರಿಬೆಲಿಯನ್. ಪ್ರಿಯರೇ, ಅದಾದ ಮೇಲೆ ಅನಂತರ ನೋಡುವಂಥದ್ದೇ ಎಷ್ಟೋ ಜನ ಅಪನಂಬಿಕೆಯಿಂದ ದೇವರಿಗೆ ಕೂಗ್ಕೊಳ್ತಾ ಇದ್ರು. ಏನಂತ? ಎಲ್ಲಿ ದೇವರು? ಯಾಕೆ ಹೀಗೆ ಮಾಡ್ತಾ ಇಲ್ಲ? ಏನಾಯ್ತು? ಇವತ್ತು ಎಷ್ಟೋ ಜನ ಹಂಗೇನೆ ಅಪನಂಬಿಕೆಯಿಂದ ಈ ಪ್ರಶ್ನೆ ಕೇಳ್ತಾರೆ. ಯೇಸು ಸ್ವಾಮಿ ಯಾಕೆ ಸಹಾಯ ಮಾಡಿಲ್ಲ? ಈಗ ಯೇಸು ಸ್ವಾಮಿ ಎಲ್ಲಿ? ಯಾಕೆ ನನ್ನ ಪ್ರಾರ್ಥನೆ ಕೇಳಿಲ್ಲ? ಯಾಕೆ ನನ್ನ ಕಷ್ಟ ಪರಿಹಾರ ಮಾಡಲಿಲ್ಲ? ಅಪನಂಬಿಕೆಯ ಕೂಗು. ಆದರೆ ಅದೇ ಸಮಯದಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗ ಓದುವಂಥ ಸಮಯದಲ್ಲಿ ಅಂಥ ಸ್ಥಿತಿಯಲ್ಲೂ ಕೂಡ ಕೆಲವು ದೇವರನ್ನು ನಂಬಿಕೆಟ್ಟಂಥ ವಿಶ್ವಾಸಿಗಳಿದ್ದರು. ಅವರೂ ಕೂಡ ಅದೇ ಥರನೇ ಕೂಗ್ತಾ ಇದ್ರು. ಏನಂತ? ದೇವರೇ ಯಾಕೆ ನಮ್ಮನ್ನು ಕೈ ಬಿಟ್ಟೆ ಸ್ವಾಮಿ? ನಾವು ಇನ್ನೂ ಕೂಡ ನಿನ್ನಲ್ಲಿ ನಂಬಿಕೆ ಇಟ್ಟಿದ್ದೇವೆ. ಅಬ್ರಾಹ್ಮನ ನಮ್ಮ ತಂದೆ ಅಲ್ಲ, ಯಾಕೋಬನ ಯಾರಂತ ಗೊತ್ತಿಲ್ಲ, ಆದರೆ ನಮ್ಮ ದೇವರು ನೀನು ಮಾತ್ರವೇ. ಯು ಆರ್ ಅವರ್ ಗಾಡ್. ನೀನೇ ನಮ್ಮನ್ನು ಕೈ ಬಿಟ್ಟರೆ ನಮ್ಮ ಗತಿ ಏನು? ನಮಗಿನ್ನು ಯಾರಿದ್ದಾರೆ? ನಿನ್ನ ಮನಸ್ಸನ್ನ ಕಠಿಣ ಮಾಡಿಕೊಳ್ಳಬೇಡ, ನಿನ್ನ ಮನಸ್ಸನ್ನ ಬಿಗಿ ಮಾಡಿಕೊಳ್ಳಬೇಡ. ದೇವರೇ ಕನಿಕರಿಸು. ನಾವು ಪಾಪಿಗಳೇ, ನಾವು ದ್ರೋಹಿಗಳೇ, ನಾವು ತಪ್ಪು ಮಾಡಿದ್ದೇವೆ ಸ್ವಾಮಿ. ಆದರೆ ನಿನ್ನ ಮನ ಮರುಗುವಂಥ ದೇವರು, ನಿನ್ನ ಕನಿಕರಿಸುವಂಥ ದೇವರು, ನಮ್ಮನ್ನು ಕಾಪಾಡು. ನಿನ್ನನ್ನು ಬಿಟ್ಟರೆ ನೀ ಯಾವ ಗತಿಯೂ ನಮಗಿಲ್ಲ. ಅವರು ಕೇಳುವಂಥ ಪ್ರಶ್ನೆ ಅದು ನಂಬಿಕೆಯ ಕೂಗಾಗಿತ್ತು. ಇಟ್ ಇಸ್ ಅ ಕ್ರೈ ಆಫ್ ಫೇತ್. ದೇವರೇ ಎಲ್ಲಿ? ದೇವರು ಯಾಕೆ ಅಂತ ಕೇಳುವಾಗ ಸಂದೇಹ ಪಟ್ಟು ಕೇಳ್ತಾ ಇಲ್ಲ, ಅನುಮಾನ ಪಟ್ಟು ಕೇಳ್ತಾ ಇಲ್ಲ. ಅದಕ್ಕೆ ಬದಲಾಗಿ ದೇವರೇ ನಮಗೆ ಸಹಾಯ ಕೊಡು, ನಮ್ಮನ್ನ ಕಾಪಾಡು, ಎಲ್ಲಿದೆಯೇ, ಯಾಕೆ ಹೀಗೆ? ಯಾಕಂದ್ರೆ ನಾವು ಅಪನಂಬಿಕೆಸ್ಥರಾದರೂ ಕೂಡ ನೀನು ನಂಬಿಸುವಂತ ದೇವರಲ್ಲವೋ, ನೀನು ಕ್ಷಮಿಸುವಂತ ದೇವರಲ್ಲವೋ. ನಮ್ಮನ್ನ ಕರುಣಿಸು, ನಮ್ಮನ್ನ ಕಾಪಾಡು. ಇಟ್ ದ ಫೇತ್ ಕ್ರೈ. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಮತ್ತೊಂದು ಕೂಗನ್ನು ನೋಡ್ತಾ ಇದ್ದೀವಿ. ಗಿದ್ಯೋನನು ಆತರ ಕೂಗುತ್ತಾ ಇದೆ. ಗಿದ್ಯೋನು ದೇವರನ್ನು ಅನುಮಾನ ಪಟ್ಟು ಕೂಗ್ತಾ ಇಲ್ಲ, ದೇವರು ಅನುಮಾನ ಪಟ್ಟು ಕೇಳ್ತಾ ಇಲ್ಲ ಯಾಕೆ ಹಿಂಗೆ ಯಾಕೆ ಹೀಗೆ ಎಂಬುದಾಗಿ. ಆದರೆ ನಂಬಿಕೆಯಿಂದ ಸೋತು ಹೋಗಿ ಕುಗ್ಗಿ ಹೋಗಿದವನಾಗಿ ಆತನು ಕುಗ್ಕೊಳ್ತಾ ಇದ್ದಾರೆ ಯಾಕಿಂತ ಸ್ಥಿತಿ ಎಂಬುದಾಗಿ. ದೇವದೂತನು ಬಂದು ಅವನಿಗೆ ನೀನು ಆ ಗಿದ್ಯೋನಿಗೆ ಮಾತಾಡುವಾಗ ಅವನು ಕೊಡೋದ ಉತ್ತರ ನೋಡ್ರಿ. 6ನೇ ಅಧ್ಯಾಯ 13ನೇ ವಾಕ್ಯ, ಪ್ಲೀಸ್ ರೀಡ್. ಆಗ ಗಿದ್ಯೋನನು
ಸ್ವಾಮಿ, ಹಾ. ಯೆಹೋವನು ನನ್ನ ಸಂಗಡ ಇದ್ದರೆ ಹಾ, ನಮಗೆ ಇದೆಲ್ಲ ಯಾಕೆ? ಯಾಕಾಯ್ತು? ನಾವು ತಿಳ್ಕೊಂಡ್ರೆ ಯಹೋ ನಮ್ಮ ಸಂಗಡ ಇದ್ದಾನೆ, ಯಹೋ ನಮ್ಮ ಸಂಗಡ ಇದ್ದಾನೆ ಅಂದ್ರೆ. ಬಟ್ ಒಂದ್ ವೇಳೆ ಯಹೋ ನಮ್ಮ ಸಂಗಡ ಇದ್ರೆ ನಮ್ಗೆ ಇದೆಲ್ಲ ಯಾಕೆ ಹಿಂಗ ಆಗ್ತೈತೆ ಅಂದ್ರೆ, ಎಲ್ಲೋ ಒಂದು ಕಡೆ ಯೆಹೋವ ದೇವರು ನಮ್ಮನ್ನ ಕೈ ಬಿಟ್ಟಿದ್ದಾರೆ, ನಮ್ಮನ್ನ ಕೈ ಬಿಟ್ಬಿಟ್ಟಿದ್ದಾರೆ. ಯಹೋ ನಮ್ಮ ಜೊತೆ ಇದ್ದಿದ್ರೆ ಇಂಥ ಗತಿ ನಮ್ಗೆ ಬರ್ತಾ ಇರಲಿಲ್ಲ. ಆಮೇಲೆ ನಮ್ಮ ಹಿರಿಯರು ಹಾ. ಯೆಹೋವನು ಅದ್ಭುತಗಳನ್ನು ನಡೆಸಿ ಹಾ. ತಮ್ಮನ್ನು ಐಗುಪ್ತದಿಂದ ಬಿಡಿಸಿದನೆಂಬುದಾಗಿ ವಿವರಿಸುತ್ತಿದ್ದರು. ಹಾ. ಅಂತ ಅದ್ಭುತಗಳು ಈಗ ಎಲ್ಲಿ ನಾವು ಕೇಳ್ತೇವೆ? ಇದಕ್ಕೆ ತಾನು ನೋಡಿದ್ವಲ್ಲ ಮೋಶೆ, ಇದೆಲ್ಲ ಚರಿತ್ರೆ ಇಷ್ಟೆಲ್ಲ ಮಾಡ್ದ ಅಂತ ಕೇಳ್ತೀವಲ್ಲ, ಆ ಅದ್ಭುತಗಳು ಇಲ್ಲಿ ಎಲ್ಲಿ? ಯಾಕೆ ಆಗ್ತಾ ಇಲ್ಲ ಅಂದ್ರೆ ದೇವ್ರ ಮನಸ್ಸನ್ನ ಬದಲಾವಣೆ ಮಾಡ್ಕೊಂಡಿದ್ದಾನ. ದೇವ್ರ ಶಕ್ತಿಯಂತೂ ಕಡಿಮೆ ಆಗಿಲ್ಲ. ಹಾಗಿದ್ದ ಮೇಲೆ ಯಾಕೆ ನಮ್ಮನ್ನ ಮರ್ತಿದ್ದಾನೆ? ಆಮೇಲೆ ಕಂಟಿ ಮಾಡಿ. ಆತನು ನಮ್ಮನ್ನು ತಿರಸ್ಕರಿಸಿ ನೋಡ್ರ, ಆತನ ನಮ್ಮನ್ನ ತಿರಸ್ಕರಿಸಿ ನಮ್ಮನ್ನು ಮಿದ್ಯಾನರ ಕೈಗೆ ಒಪ್ಪಿಸಿಬಿಟ್ಟಿದ್ದಾನಲ್ಲ. ಅಂದ್ರೆ ದೇವರು ನಮ್ಮನ್ನ ತಿರಸ್ಕರಿಸಿದ್ದಾನೆ. ನಮ್ಮನ್ನೇ ದೇವರೇ ನಮ್ಮನ್ನ ವೈರಿಗಳ ಕಡೆಗೆ ಒಪ್ಪಿಸಿದ್ದಾನೆ. ಇದು ಅಪನಂಬಿಕೆಯ ಕೂಗಲ್ಲ. ನಾವು ದ್ರೋಹ ಮಾಡಿದ್ದೇವೆ, ನಾವು ಪಾಪ ಮಾಡಿದ್ದೇವೆ, ಅದೇ ಎಲ್ಲ ನಮಗೆ ಗತಿ. ಆದರೆ ನಮಗೆ ಬೇರೆ ಎಲ್ಲೋಗೋದು? ನಾವು ಇನ್ನು ಯಾರಿದ್ದಾರೆ ನಮಗೆ ಅಂಥ ಮೊರೆ? ನನ್ನ ಪ್ರಿಯ ದೇವಚನರೇ, ದಯವಿಟ್ಟೀಗ ಸ್ವಲ್ಪ ನಮ್ಮ ಸಭೆಯ ಕಡೆ ಗಮನ ಕೊಡ್ರಿ. ಅಪೋಸ ಕೃತ್ಯಗಳು ನೀವು ಓದುವಂಥ ಸಮಯ 2ನೇ ಅಧ್ಯಾಯ 3ನೇ ಅಧ್ಯಾಯ 4ನೇ ಅಧ್ಯಾಯ ನೋಡುವಾಗ ಅಲ್ಲಿದ್ದಂಥ ಸಭೆಯ ಸ್ಥಿತಿ ಏನಾಗಿತ್ತು, ಇವತ್ತು ಸಭೆಯ ಪರಿಸ್ಥಿತಿ ಏನಾಗಿದೆ. ಆ ದಿನಗಳಲ್ಲಿ ದೇವರು ಅಪೋಸರನ್ನು ಕೊಟ್ಟನು, ಪ್ರವಾದಿಗಳನ್ನು ಕೊಟ್ಟನು. ಅಪೋಸರು ಉನ್ನತವಾದ ಅವರ ಮುಖಾಂತರ ಅದ್ಭುತ ಕಾರ್ಯಗಳನ್ನು ಮಾಡಿದನು. ಅಪೋಸರು ಎಂಥ ಬಲಾಢ್ಯವಂತ ರೀತಿಯಲ್ಲಿ ಕಟ್ಟಿದ್ರು. ವಿರೋಧತೆ ಬಂದರೂ ಕೂಡ ಅದಕ್ಕೆ ವಿರೋಧಿಸಿ ನಿಂತರು. ಸಭೆಗಳನ್ನು ಸ್ಥಾಪಿಸಿದರು. ಸಭೆಗಳಲ್ಲಿ ನಂಬಿಕೆಯಲ್ಲಿ ದೃಢವಾಗಿದ್ದರು. ಸಭೆಯಲ್ಲಿ ಕೊರತೆ ಪಡುವಂಥವ್ರು ಒಬ್ಬರು ಇರಲಿಲ್ಲ. ಸಭೆಯಲ್ಲಿ ಸಂತೋಷವಿತ್ತು, ಸಭೆಯಲ್ಲಿ ಸಮಾಧಾನ ಇತ್ತು, ಸಭೆಯಲ್ಲಿ ಐಕ್ಯತೆ ಇತ್ತು, ಸಭೆ ಆತ್ಮಿಕವಾಗಿ ಅಭಿವೃದ್ಧಿ ಆಗ್ತಿತ್ತು, ಸಭೆ ಸಂಖ್ಯೆಯಲ್ಲಿ ಬೆಳೀತಾ ಇತ್ತು. ಆದರೆ ಈಗೇನಾಗಿದೆ? ಅನೇಕ ಕಡೆಗಳಲ್ಲಿ ಸಹೋದರ ಸಭೆಗಳು ಮುಚ್ಚಲ್ಪಡ್ತಾ ಇದೆ. ದಿಸ್ ಇಸ್ ದ ಫ್ಯಾಕ್ಟ್. ಅನೇಕ ಕಡೆ ಸಹೋದರ ಸಭೆಗಳು ಕ್ಲಬ್ಗಳಾಗಿ ಮಾರ್ಪಡ್ತಾ ಇದೆ, ಸಿನಿಮಾ ಥಿಯೇಟರ್ಗಳಾಗಿ ಮಾರ್ಪಡ್ತಾ ಇದೆ. ಯಾಕೆ? ಯಾವ ವಿಶ್ವಾಸಿಗಳು ಆ ಕಾಲದ ದೃಢವಾಗಿ ನಂಬಿಕೆಯಲ್ಲಿದ್ದರೋ ಇವತ್ತು ವಿಶ್ವಾಸಿಗಳ ಮೇಲೆ ಹೇಳಿಕೊಳ್ಳೋದರು ಅನೇಕರು ಇವತ್ತು ನಂಬಿಕೆಯಲ್ಲಿ ಹಿಂಜಾರಿ ಹೋಗಿದ್ದಾರೆ. ಅದನ್ನೇ ನಾವು ನೋಡುವಂಥದ್ದು ಪ್ರಕಟಣೆ ಪುಸ್ತಕದಲ್ಲಿ. ನೀನು ನಿನ್ನ ಮೊದಲ ಪ್ರೀತಿಯಲ್ಲಿ ಬಿದ್ದು, ಯು ಹ್ಯಾವ್ ಬೀನ್ ಫಾಲನ್ ಫ್ರಮ್ ದ ಫಸ್ಟ್ ಲವ್. ಮೊದಲ ಪ್ರೀತಿ ನಿನ್ನಲ್ಲಿ ಇಲ್ಲ, ಮೊದಲ ಪ್ರೀತಿ ನಿನ್ನಲ್ಲಿ. ಅವ್ರು ಲಾಸ್ಟ್ ಟೈಮ್ ಒಬ್ಬ ಸೇವಕ ಬಂದಿದ್ರು ನಮ್ಮ ಸಭೆಗೆ. ಅವ್ರು ಇದನ್ನು ಭಾಳ ಸಿಂಪಲಾಗಿ ಡಿಸ್ಕೈ ಕೊಟ್ಟರು, ಮೊದಲ ಪ್ರೀತಿ ಆದರೆ ಏನು ಅಂತ. ನಮಗೆ ಉತ್ತರ ನಗಬೇಕು ಅಳಬೇಕು ಗೊತ್ತಾಗಲಿಲ್ಲ. ಅವ್ರು ಹೇಳಿದ್ರು, ಬ್ರದರ್ ಫಸ್ಟ್ ಲವ್ ಒಂದು ಏನು ಗೊತ್ತಾ ಬ್ರದರ್, ಮದುವಾಗಿ ಬೈಕಲ್ಲಿ ಕುಡ್ಸ್ಕೋಬೇಕಾರೆ ಹೆಂಡ್ತಿನ ಹುಷಾರಾಗಿ ಕುತ್ಕೋ ಅಂತ ಹೇಳಿ ಹೆಂಡ್ತಿ ಕುತ್ಕೋತಾರೆ. ಆಮೇಲೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಚೆಕ್ ಮಾಡ್ತಾನಂತೆ, ಏನೋ ಸರಿಯಾಗಿ ಕುಂತಿರೋ ಅಂತ. ಸರಿಯಾಗಿ ಹಿಡ್ಕೋ ಅಂತ ಹೇಳಿ ಸ್ಟಾರ್ಟ್ ಮಾಡಲಾ ಅಂತ ಅವ್ರು ಪಬ್ಲಿಷ್ ಮೇಲೆ ಕೇಳ್ತಾನಂತೆ. ಹೋಟ್ಲ ಅಂತ ಹೋಗ್ಬಿಟ್ಟು ಆಮೇಲೆ ನಿಧಾನಕ್ಕೆ ಹೋಗ್ತಾ ಇರ್ತೀವಿ, ಎಲ್ಲಿ ಬಿದ್ದೋಗ್ಬಿಡ್ತಾರಂತ. ಇದು ಫಸ್ಟ್ ಲವ್. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಏನಂತಂದ್ರೆ ಅವಳು ಹತ್ತಕ್ಕೂ ಮುಂಚೆನೇ ಹೋಗ್ಬಿಡ್ತಾರ ದೇವನು. ಆಮೇಲೆ ಅಷ್ಟು ದೂರ ಹೋಗಿ ನೋಡ್ತಾ ಇದ್ದೆ ಎಲ್ಲ ಅಡ್ಗೆಯಲ್ಲಿ ಅಂತ. ಅಟ್ಕೋಬಾರ್ದ, ಕುತ್ಕೋಬಾರ್ದ, ಸರಿಯಾಗಿ ನೋಡಬಾರ್ದ, ಇದೆಲ್ಲ ಆಮೇಲೆ ಶುರು ಆಗ್ತದಲ್ಲ. ನಮ್ಮ ಪ್ರೀತಿ ಏನಾಗಿದೆ ಇವತ್ತು? ಯು ಹ್ಯಾವ್ ಬೀನ್ ಫಾಲನ್ ಫ್ರಮ್ ದ ಫಸ್ಟ್ ಲವ್. ಅದೇ ಪ್ರಕಟಣೆ ನೋಡ್ತೀವಿ. ನೀನು ತನಗೂ ಅಲ್ಲ, ನೀನು ಬೆಚ್ಚಗೂ ಅಲ್ಲ, ನೀನು ಊರು ಬೆಚ್ಚಗಿಂದ ನಾನೇನು ಮಾಡ್ತೀನಿ, ನಿನ್ನನ್ನು ನನ್ನ ಬಾಯಿಂದ ಕಾರಿ ಬಿಡುತ್ತೇನೆ. ಇವತ್ತು ಎಷ್ಟೋ ಜನ ವಿಶ್ವಾಸಿಗಳು ಕಾರಲ್ಪಟ್ಟಂಥ ವಿಶ್ವಾಸಿಗಳು, ಎಷ್ಟೋ ಸಭೆಗಳು ಯೇಸು ಸ್ವಾಮಿಯ ಬಾಯಿಂದ ಕಾರಲ್ಪಟ್ಟಂಥ ಸಭೆಗಳು ಇವತ್ತು ಸಹೋದರ ಸಭೆಗಳು. ಎಂಥ ಒಂದು ಭಯಂಕರದ ಪರಿಸ್ಥಿತಿ. ಅಷ್ಟು ಮಾತ್ರ ಅಲ್ಲ,
ನಾವು ಏನು ನೋಡ್ತೀವಿ, ಕಡೆಯ ದಿವಸಗಳಲ್ಲಿ ಕಠಿಣ ಕಾಲ ಬರ್ತಾ ಎಂಬುದಾಗಿ 2 ತಿಮೋತಿ 4ನೇ ಅಧ್ಯಾಯದಲ್ಲಿ ನೋಡ್ತೀವಲ್ಲ, ಆ 1ರಿಂದ 13 ವಾಕ್ಯಗಳನ್ನ ನೀವು ಓದಬೇಕಾದ್ರೆ ಅದು 22 ಐಟಮ್ಸ್ ಕೊಡ್ತಾನೆ ಅವನು, ಪಾಯಿಂಟ್ಸ್ಗಳನ್ನ. 22 ಪಾಯಿಂಟ್ಸು. ಹೆಂಗೆಂದರೆ ಈಗ ಒಂದು ಕಾಯಿಲೆ, ಈಗ ಟೈಫಾಯ್ಡು, ಒಂದು ಮಲೇರಿಯಾ ಅಥವಾ TB ಅಂತಾರೆ, ಅದಕ್ಕೆ ಸಿಮ್ಟಮ್ಸ್ ಇದೆಯಲ್ವೋ, ಕೊರೋನಾನೇ ಸಿಮ್ಟಮ್ಸ್ ಇದೆ, ಏನೋ ಕೆಮ್ಮು, ಕಫ, ಉಪ್ಸ ಬರೋದು, ಜ್ವರ ಬರೋದು ಅಂತ. ಹಂಗೆ ಈ ಕಠಿಣ ಕಾಲಗಳ ಒಂದು ಸಿಮ್ಟಮ್ಸ್, ಅದು ಕಠಿಣ ಕಾಲ ಒಂದು ಕಾಯಿಲೆ ಅಂತ ಇಟ್ಕೊಡ್ರಿ. ಆ ಕಾಯಿಲೆಯ ಸಿಮ್ಟಮ್ಸ್ ಏನಂತ 22 ಸಿಮ್ಟಮ್ಸ್ ಇದೆ ಅಲ್ಲಿ, ನೀವು ಓದ್ಕೊಡ್ರಿ. ಆದರೆ 5 ವಾಕ್ಯ ಮಾತ್ರ ದಯವಿಟ್ಟು ಯಾರು ಓದ್ರಿ. ಮೊದಲ 5 ವಾಕ್ಯಗಳು 2 ತಿಮೋತಿ ಚಾಪ್ಟರ್ 4 ವರ್ಸ್ 1 to 3. ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ 2 ತಿಮೋತಿ 4ನೇ ಅಧ್ಯಾಯ. ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆ ಇಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ದೇವರ ವಾಕ್ಯವನ್ನು ಅದಲ್ಲ. ನೆಕ್ಸ್ಟ್ ಹೋಗಿ 2 ತಿಮೋತಿ. ಮೋಸ್ಟ್ಲಿ ಎಲ್ಲ ಮಿಸ್ ಹೊಡಿತಾ ಇದ್ರ. ಖಂಡಿಸು, ಗದರಿಸು, ಅದಲ್ಲ. ಆದರೆ ಅಲ್ಲಿಂದ ಶುರು ಮಾಡಿ. ಆದರೆ ಕಡೇ ದಿವಸಗಳಲ್ಲಿ ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವಂತವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳನ್ನು ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯ ಇಲ್ಲದೆ ಇರುವಂತವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು. ಅದಕ್ಕೆ ಅತ್ತೆ ಪ್ರೋಗ್ರಾಮು. ಆಮೇಲೆ ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮ ಇಲ್ಲದವರು, ಉಗ್ರತೆ ಉಳ್ಳವರು, ಒಳ್ಳೆಯದನ್ನ ಪ್ರೀತಿಸದ ಕೆಟ್ಟದನ್ನೇ ಪ್ರೀತಿಸುವಂತವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಳ್ಳುವವರು, ದೇವರನ್ನ ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವಂತವರು. ಇದು ದಯವಿಟ್ಟು ಗಮನಿಸಿ. ಭಕ್ತಿಯ ವೇಷವಿದ್ದು ಅದರ ಬಲ ಬೇಕಾಗಿಲ್ಲ, ಬರೀ ವೇಷ ಆದರೆ ಸಾಕು. ಭಕ್ತಿಯ ವೇಷ, ಇವರ ಒಳ್ಳೆ ಬಿಲಿವರು, ಅಷ್ಟು ಆ ಟೈಟ್ಲ್ ಇದ್ರೆ ಸಾಕು. ಬಿಲಿವರೋ ಗಲಿವರೋ ಅದು ಆಮೇಲೆ, ಒಟ್ಟಲ್ಲೇ ಟೈಟ್ಲ್ ಇರ್ಬೇಕಷ್ಟೇ. ಇವರ ಒಳ್ಳೆ ಬಿಲಿವರು, ಸಿಸ್ಟ್ರಾ, ಒಳ್ಳೆ ಬಿಲಿವರು, ಅಷ್ಟೇ ಬೇಕಾಗಿದೆ ಅವ್ರಿಗೆ. ಆ ವ್ಯಕ್ತಿತ್ವ ಬೇಕಾಗಿಲ್ಲ, ಭಕ್ತಿಯ ವೇಷ ಬೇಕಷ್ಟೇ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಬೂಟಾಟಿಕೆ ದಾಸನಿಗೆ ಮೈಯೆಲ್ಲ ನಾಮ ಅಂತ. ಬೂಟಾಟಿಗೆ ದಾಸ, ಅವ್ನು ಮೊದಲೇ ಬೂಟಾಟಿಗೆ ದಾಸ, ಮೈಯೆಲ್ಲ ನಾಮ ಹಾಕೊಂಬಿಡೋದು. ನೋಡಿದ್ರೆ ಏನು ಭಕ್ತಿ ಅನ್ಬೇಕು. ಹಂಗೆ ಇವತ್ತು ಈ ಬೂಟಾಟಿಕೆ ದಾಸರು ಬ್ರದರ್ಶಿಗಳು ಹೆಚ್ಚಾಗಿದ್ದಾರೆ, ಹುಷಾರಾಗಿರ್ಬೇಕು. ಪ್ರೇರೆ, ಇಂಥ ಸ್ಥಿತಿಲಿ ನಾವು ಹೋಗುವಾಗ ನಾವು ನೋಡ್ತೀವಿ, ವಿ ವಿಲ್ ಎಂಟರ್ ಇಟ್ ದ ಕೋಲ್ಡ್ ಫೇಸ್. ಆಶೀರ್ವಾದ ಹೋಯ್ತು, ಸಮಾಧಾನ ಹೋಯ್ತು, ದೇವರಿಂದ ದೂರ ದೂರ ಹೋಗುವಂಥದ್ದಾಗಿದೆ. ಆದ್ದರಿಂದ ಇವತ್ತು ವೈಯಕ್ತಿಕವಾದ ಜೀವಿತದಲ್ಲಿ ಸಮಾಧಾನ ಇಲ್ಲ, ಕುಟುಂಬ ಜೀವಿತ ಗಲಿಬಿಲಿ, ಸಭೆಯ ಜೀವಿತ ಗಲಿಬಿಲಿ, ಗೊಂದಲಗಳ ಮಧ್ಯದಲ್ಲಿ ಇವತ್ತು ನಾವು ಹಾದು ಹೋಗ್ತಾ ಇದ್ದೇವೆ. ಯಾಕಂದರೆ ದೇವ ವಿರುದ್ಧವಾದ ರೀತಿಯಲ್ಲಿ ಮುಂದೆ ಹೋಗ್ತಿದ್ದೇವೆ. ದೇವರು ಇಸ್ರಾಯೇಲ್ ಜನಾಂಗವನ್ನು ಇಷ್ಟೆಲ್ಲ ಮಾಡಿ ಕಾಪಾಡಿ ನಡೆಸಂಥ ಉದ್ದೇಶ ಏನಾಗಿದೆ ಗೊತ್ತಿದೆ ನಿಮಗೆ? 63ನೇ ಅಧ್ಯಾಯ ವಚನ 12ನೇ ವಾಕ್ಯವನ್ನು ಓದ್ರಿ. ಯೆಶಾಯ ಪುಸ್ತಕ 63ನೇ ಅಧ್ಯಾಯ 11ರಿಂದ 17 ವಾಕ್ಯ ನಾವು ಧ್ಯಾನ ಮಾಡೋದು. ಅವರ ಮಧ್ಯದಲ್ಲಿ ಪವಿತ್ರಾತ್ಮನ ಬೆನ್ನೇರಿಸಿ ಮೋಶೆಯು ಬಲಗೈಯೊಂದಿಗೆ ತನ್ನ ಘನಹಸ್ತವನ್ನು ಮುಂದುವರಿಸುತ್ತಾ ತನ್ನ ಹೆಸರು ಶಾಶ್ವತವಾಗಿರಬೇಕೆಂದು ಅವರೆದುರಿಗೆ ಜಲರಾಶಿಯನ್ನು ಭೇದಿಸಿ ಸಾಗರದ ಅಡಿ. ಸೊ ತನ್ನ ಹೆಸರಿಗೋಸ್ಕರವಾಗಿ ಅಲ್ಲ. ಹಾಗೆ 14ನೇ ವಾಕ್ಯ, ಯೆಹೋವನ ಆತ್ಮವು ತಗ್ಗಿಗೆ ದನಗಳೋಪಾದಿಯಲ್ಲಿ ಅವರನ್ನು ವಿಶ್ರಮ ಸ್ಥಾನಕ್ಕೆ ಕರೆತಂದಿತು. ನಿನ್ನ ನಾಮವನ್ನು ಘನಪಡಿಸಿಕೊಳ್ಳುವುದಕ್ಕಾಗಿ ನಿನ್ನ ಜನರನ್ನು ಹೀಗೆ ಮುಗಿದೋಯ್ತು. ಅದು ಅಷ್ಟೇ ಸೆಂಟೆನ್ಸು. ಇಷ್ಟೆಲ್ಲ ಮಾಡಿದನಕ್ಕೆ ತನ್ನ ನಾಮದ ಘನತೆಗಾಗಿ. ಅಂದರೆ ಇವರು ನನ್ನ ಜನರು, ಇವರು ನನ್ನ ಮಕ್ಕಳು, ಇವರು ನನಗೆ ಮೋಸ ಮಾಡೋದಿಲ್ಲ, ಇವರು ನನ್ನವರಾಗೇ ಇರಬೇಕು, ಇವರು ನನ್ನನ್ನು ಘನಪಡಿಸಬೇಕು, ಇವರು ನನ್ನನ್ನು ಗೌರವಿಸಬೇಕು, ಇವರು ನನ್ನನ್ನು ಆರಾಧನೆ ಮಾಡಬೇಕು, ಇವರು ನನ್ನನ್ನು ಹಾತುಕೊಂಡೇ ಇರಬೇಕು ಎನ್ನುವಂಥ ಒಂದೇ ಒಂದು ಬಯಕೆ, ಅದು ದೇವರ ಬಯಕೆ ಆಗಿತ್ತು. ಆದರೆ ಜನ ದೂರ ಹೋದರು. ಇವತ್ತು ದೇವ ಸಭೆಯು ಕೂಡ ಅದೇ ಗತಿಗೆ ಹೋಗ್ತಾ ಇದೆ.
ಇವತ್ತು ದೇವ ಸಭೆಯಲ್ಲಿ ಕೊಟ್ಟಿರುವಂಥದ್ದು ಕೂಡ ಕರ್ತನಾದ ಯೇಸು ಕ್ರಿಸ್ತನ ಘನತೆಗಾಗಿ, ಆರಾಧನೆಗಾಗಿ, ಮಹಿಮೆಗಾಗಿ, ಆತನ ಕೊಂಡಾಡೋಕ್ಕೋಸ್ಕರವಾಗಿ. ಆದರೆ ಇವತ್ತು ದೇವ ಸಭೆ ದೂರ ದೂರ ಹೋಗ್ತಾ ಇದೆ. ಇವತ್ತು ವಿಶ್ವಾಸಿಗಳ ಮೇಲೆ ಹೇಳ್ಕೊಳ್ಳೋರು ಕಲಬೆರಕೆ ಆಗ್ತಾ ಇದ್ದಾರೆ, ತಣ್ಣಗಾಗಿ ಹೋಗ್ತಾ ಇದ್ದಾರೆ. ಯಾವುದರಲ್ಲಿ ಕೂಡ ಆಸಕ್ತಿ ಇಲ್ಲ, ಎಲ್ಲವೂ ಕೂಡ ಕಾಟಾಚಾರ. ವಾಕ್ಯದಲ್ಲಿ ಆಸಕ್ತಿ ಇಲ್ಲ, ಪ್ರಾರ್ಥನೆಯಲ್ಲಿ ಆಸಕ್ತಿ ಇಲ್ಲ, ಆರಾಧನೆಯಲ್ಲಿ ಆಸಕ್ತಿ ಇಲ್ಲ, ಕರ್ತನ ಸೇವೆಯಲ್ಲಿ ಆಸಕ್ತಿ ಇಲ್ಲ. ಏನೋ ಬಂದ ಪುಟ್ಟ ಓದ ಪುಟ್ಟ ಅಂದಾಗೆ ತಮ್ಮ ಜೀವಿತವನ್ನ ರೂಪಿಸ್ಕೊಳ್ತಾ ಇದ್ದಾರೆ. ಆಶೀರ್ವಾದ ಕಳ್ಕೊಳ್ತಾ ಇದ್ದೀವಿ. ಅಂಥ ಸ್ಥಿತಿನಲ್ಲಿನೇ ಕೆಲವರ ಕೂಗು, ಲಾರ್ಡ್ ವೈ ದಿಸ್ ಹ್ಯಾಪನಿಂಗ್, ವೇರ್ ಆರ್ ಯು, ವೇರ್ ಆರ್ ಯು ಗಾಡ್? ಯೇಸುವೆ ಎಲ್ಲಿ, ಯೇಸುವೆ ಎಲ್ಲಿ, ನೀನು ಎಲ್ಲಿ ಅಂತ ಕೇಳುವಾಗ ಎಲ್ಲೋ ನೀವು ಹೊರಟೋಗ್ಬಿಟ್ಟಿದೆ ಅಂತ ಅರ್ಥ ಅಲ್ಲ. ದೇವರೇ ನಮ್ಮನ್ನು ಕೈ ಬಿಡಬೇಡಪ್ಪ, ನಮ್ಮನ್ನು ಕೈ ಬಿಡಬೇಡ. ಹಗಲು ರಾತ್ರಿ ನೀನು ನಮ್ಮ ಜೊತೆ ಇರಬೇಕು, ನಮ್ಮ ಜೊತೆ ಇರಬೇಕು, ನಮ್ಮ ಜೊತೆ ಇರಬೇಕು. ನಿನ್ನನ್ನು ಬಿಟ್ಟರೆ ನೀ ಯಾವ ಗತಿಯೂ ನಮಗೆ ಇಲ್ಲ. ಆ ಒಂದು ನಂಬಿಕೆಯ ಕೂಗೆ, ವೇರ್ ಆರ್ ಯು ಗಾಡ್? ದೇವರೇ ನೀನು ಎಲ್ಲಿದ್ದೀಯೆ? ಪ್ರಿಯ ದೇವ ಜನರೇ, ದೇವರು ಅಪೋಸ ಕೊಟ್ಟಿದ್ದು ಮಾತ್ರ ಅಲ್ಲ, ಅದಾದ ಮೇಲೆ ಅನೇಕ ಸಭಾ ತಂದೆಗಳನ್ನು ಕೊಟ್ಟನು ಅಲ್ಲ. ಎಷ್ಟೋ ಜನ ಎದುರು, ಎಷ್ಟೋ ಜನ ರಕ್ತ ಸಾಕ್ಷಿಗಳಾದರು. ಜಾನ್ ಹಸ್, ಜಾನ್ ವೆಸ್ಲಿ, ಜಾರ್ಜ್ ವೈಟ್ಫೀಲ್ಡ್, ಮಾರ್ಟಿನ್ ಲೂಥರ್, ಜೇನ್ ಡರ್ಬೆ, ಜಾನ್ ಮುಲ್ಲರ್. ಒಂದೊಂದು ಕಡೆದ ನೀವು ತೆಗೆಬೇಕಾದ್ರೆ ಅವ್ರು ಇಡೀ ತಮ್ಮ ಜೀವಿತವನ್ನೇ ಅವರು ಎಷ್ಟು ಮಟ್ಟಿಗೆ ಅವರು ಹಾದು ಹೋಗಿದ್ದಾರೆ ಅಂತಂತಂದರೆ ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಜೋವೆಟ್ ಆತನು ಈ ಒಂದು ಕಾಡು ಆಫ್ರಿಕನ್ಸ್ಗೆ ಸುವಾರ್ತೆ ಸಾಗಬೇಕಂದ್ಬಿಟ್ಟು ಹೋಗ್ತೀನಿ ಎಂಟರ್ ಆಗ್ತಿದ್ದಂಗೆ ಅವನನ್ನು ಮರ್ಡರ್ ಮಾಡ್ತಾರೆ. ಈಸ್ ಎ ಗ್ರೇಟ್ ಸ್ಕಾಲರ್, ಯವನಸ್ಥ, ಹೋಗಲ್ಲಿ ಸಾಯ್ತಾನೆ. ಆ ರೀತಿ ಎಷ್ಟೋ ಜನಗಳು ನೋಡ್ಬೋದು. ಎಷ್ಟೋ ಜನ ಹೆಂಡತಿ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಯಾತಕ್ಕಾಗಿ? ಕ್ರಿಸ್ತನ ರಾಜ್ಯದ ಸ್ಥಾಪನೆಗೋಸ್ಕರವಾಗಿ. ಆದರೆ ಇವತ್ತು ಸಭೆ ಅದನ್ನೆಲ್ಲ ದಾಟಿ ಎಲ್ಲೋ ಒಂದು ದುರಂತಕ್ಕೆ ಹಾದು ಹೋಗ್ತದೆ. ಇವತ್ತು ನಮ್ಮ ಕೂಗು ಇದೇ ಆಗಿರಬೇಕು. ವೇರ್ ಆರ್ ಯು ಜೀಸಸ್? ಲಾರ್ಡ್ ವೇರ್ ಆರ್ ಯು? ವೈ ಯು ಆರ್ ಫೋರ್ಸೇಕನ್ ಅಸ್? ನಮ್ಮನ್ನ ಕೈ ಬಿಡಬೇಡ, ನಮ್ಮ ಸಭೆಗಳನ್ನ ಕೈ ಬಿಡಬೇಡ. ವಿ ಆರ್ ಸೀಕಿಂಗ್ ಯು, ವಿ ಆರ್ ಸೀಕಿಂಗ್ ಯು. ಅದರಿಂದಲೇ ಪ್ರಿಯರೇ, ವೇರ್ ಆರ್ ಯು ಅಂತ ದೇವರು ಎಲ್ಲಿ, ಯೇಸು ಎಲ್ಲಿ ಅನ್ನೋದು ಕೇಳುವಾಗ ನಾವು ಪ್ರತಿಯೊಬ್ಬರು ಕೂಡ 3 ಪ್ರಶ್ನೆಗಳನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ದೇವರು ಎಲ್ಲಿ ಅಂತಂದ್ರೆ, ದೇವರು ಪರಲೋಕದಲ್ಲಿದ್ದಾನೆ ನಿಜ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ದೇವರು ಎಲ್ಲಿ ಅಂತ ಕೇಳುವಾಗ 3 ಸಂಗತಿಗಳು. ಮೊದಲನೇದಾಗಿ, ದೇವರು ನಿನ್ನ ಹೃದಯದಲ್ಲಿರುವಂತ ನೀನು ಯೇಸು ಸ್ವಾಮಿನ ಸ್ವಂತ ರಕ್ಷಕರಾಗಿ, ಒಡೆಯನಾಗಿ ಅಂಗೀಕಾರ ಮಾಡಿಕೊಂಡಿದ್ದಾರೆ. ರೋಮ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಚನ. ನೀನು ಬಾಯಿಂದ ಅರಿಕೆ ಮಾಡಿ ಹೃದಯ ನಂಬಿದ್ರೆ ಆತನು ನಿನ್ನ ಹೃದಯದಲ್ಲಿ ಇರುವಂತವನಾಗಿದ್ದಾನೆ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 20ನೇ ವಾಕ್ಯ. ಈಗೋ ಹೃದಯದ ಬಳಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನ ನನ್ನ ಬಾಗಿಲ ತೆರೆದರೆ ನಾನು ಒಳಗೆ ಬರುವೆನು. ದಟ್ ಮೀನ್ಸ್ ವೇರ್ ಆರ್ ಯು ಅಂತಂದ್ರೆ, ದಟ್ ಮೀನ್ಸ್ ಮೈ ಆನ್ಸರ್ ಇಸ್, ಇಫ್ ಯು ಆರ್ ಎ true believer, if you accept Lord Jesus Christ as a personal savior and Lord Jesus Christ is there in your heart. ಒಂದು ವೇಳೆ ನಿಮ್ಮಲ್ಲಿ ಕೂಡ ಅಷ್ಟೇ ಯೇಸು ಸ್ವಾಮಿ ಇನ್ನೂ ಯಾರು ಕೂಡ ಸ್ವಂತ ರಕ್ಷಣೆ ಅಂಗೀಕಾರ ಮಾಡಿಕೊಳ್ಳದೆ ಇದ್ದರೆ ದಯವಿಟ್ಟು ಇವತ್ತು ಅಂಗೀಕಾರ ಮಾಡಿಕೊಡ್ರಿ. ಆತನನ್ನ ತೊರೆದು ತಿರಸ್ಕರಿಸಿ ನಿತ್ಯ ನರಕಕ್ಕೆ ಹೋಗ್ಕೋಬೇಡ್ರಿ. ಆತನು ಇವತ್ತು ಕೂಡ ನಿಮ್ಮನ್ನು ಪ್ರೀತಿಸುವಂಥ ದೇವರಾಗಿದ್ದಾರೆ. ಇವತ್ತು ನಿಮ್ಮ ಹೃದಯದಲ್ಲಿ ಬಳಿ ನಿಂತುಕೊಂಡು ತಟ್ಟುತ್ತಾ ದೇವರಾಗಿದ್ದಾರೆ. ದೇವರೇ ನನ್ನ ಹೃದಯವನ್ನು ತೆರೀತಾರೆ ಸ್ವಾಮಿ, ನನ್ನ ಹೃದಯಕ್ಕೆ ಬಾ ಎಂಬುದಾಗಿ ಸ್ವೀಕರಿಸ್ರಿ. ಆಗ ನೀವು ಕೇಳುವಂಥ ಪ್ರಶ್ನೆ, ದೇವರು ಎಲ್ಲಿ ಎಂಬುದಾಗಿ ಪ್ರಶ್ನೆ, ದೇವರು ನನ್ನ ಹೃದಯದಲ್ಲೇ ಇದ್ದಾನೆ. ಇಬ್ರಿಯ 13ನೇ ಅಧ್ಯಾಯ 5ನೇ ವಾಕ್ಯ, ಹಿ ವಿಲ್ ನೆವರ್ ಲೀವ್ ಯು ನಾ ಫೋರ್ಸೇಕ್ ಯು. ನಿನ್ನನ್ನು ತೊರೆಯುವುದಿಲ್ಲ, ನಿನ್ನನ್ನು ಕೈ ಬಿಡುವುದಿಲ್ಲ. ಎರಡನೇ ಉತ್ತರ ವೇರ್ ಇಸ್ ಗಾಡ್, ವೇರ್ ಇಸ್ ಕ್ರೈಸ್ಟ್ ಅಂತ ಕೇಳಿದ್ರೆ ಅದಕ್ಕೆ ನಾನು ಕೊಡುವಂತ ಎರಡನೇ ಉತ್ತರ ಮತ್ತಾಯ ಬರೆದ ಸುವಾರ್ತೆ 18ನೇ ಅಧ್ಯಾಯ 20ನೇ ವಾಕ್ಯ. ಏನಂತ ನೋಡ್ತೀವಿ? ಎಲ್ಲಿ 2-3 ನನ್ನ ಹೆಸರಲ್ಲಿ ಕೂಡಿ ಬಂದಿರ್ತಾರೋ ಅಲ್ಲಿ ಅವರ ನಡುವೆ ನಾನಿದ್ದೇನೋ. ಗಮನಿಸಿ, ಅಲ್ಲಿ ಗಾಡ್ ಈಸ್ ಇನ್ ಅವರ್ ಮಿಡ್ಸ್. ನಮ್ಮ ಮಧ್ಯದಲ್ಲಿರುವಂಥ ದೇವರ, ಯಾವಾಗ ನಾವು ಆರಾಧನೆಗಾಗಿ ಕೂಡಿ ಬಂದಾಗ, ನಾವು ಪ್ರಾರ್ಥನೆಗಾಗಿ ಕೂಡಿ ಬಂದಾಗ ನಮ್ಮ ಮಧ್ಯದಲ್ಲಿಯೇ ಯೇಸು ಸ್ವಾಮಿ ಇದ್ದಾನೆ. ಇಲ್ಲೇ ಇದ್ದಾನೆ ಸ್ವಾಮಿ. He is in our midst. That is my answer, because the Bible says so. Where 2 or 3 are gathered in my name, I will be in their midst.
ಆ ಒಂದು ನಂಬಿಕೆ ನಮಗಿರಬೇಕು. ನಾವು ಎಲ್ಲೋ ಸುಮ್ಮನೆ ಈ ಮನೆಯಲ್ಲಿ ಕೂಡಿ ಬಂದಿಲ್ಲ, ಯೇಸು ಸ್ವಾಮಿಯ ಸಮ್ಮುಖದಲ್ಲಿ ಯೇಸು ಸ್ವಾಮಿಯ ಸುತ್ತಲೂ ಕೂಡ ನಾವು ಕೂಡಿ ಬಂದಿದ್ದೇವೆ. ಆದರೆ ಆರಾಧನೆ ಬೇಡ, ಪ್ರಾರ್ಥನೆ ಬೇಡ, ವಾಕ್ಯನೇ ಬೇಡ ಅಂತ ಹೋದ್ರೆ ಹೋಗ್ಬಿಟ್ಟು ಯೇಸು ಸ್ವಾಮಿಯಲ್ಲಿ ಅಂತಂದ್ರೆ ಎಲ್ಲ ಹುಡುಕ್ತೀರಾ? ಯೇಸು ಸ್ವಾಮಿ ಬೇಕಾ? ಆರಾಧನೆಗೆ ಬನ್ರಿ. ಯೇಸು ಸ್ವಾಮಿ ಬೇಕಾ? ಪ್ರಾರ್ಥನೆಗೆ ಬನ್ರಿ. ವಾಕ್ಯದಲ್ಲಿ ಹುಡುಕ್ರಿ. ಆತರ ಹೇಳ್ತಾನೆ, ನೀನು ವಾಕ್ಯವನ್ನು ಹುಡುಕ್ತಿರಲ್ಲ, ವಾಕ್ಯವೆಲ್ಲ ನನ್ನ ಬಗ್ಗೆ ಮಾತಾಡ್ತದೆ. ಸರ್ಚ್ ಕ್ರೈಸ್ಟ್ ಇನ್ ದ ವರ್ಡ್ ಆಫ್ ಗಾಡ್. ಎಕ್ಸ್ಪೀರಿಯನ್ಸ್ ಕ್ರೈಸ್ಟ್ ಇನ್ ಯುವರ್ ಪ್ರೇಯರ್. ಎಕ್ಸ್ಪೀರಿಯನ್ಸ್ ದ ಫೆಲೋಶಿಪ್ ಆಫ್ ಕ್ರೈಸ್ಟ್ ಇನ್ ಯುವರ್ ವರ್ಷಿಪ್. ಎರಡನೇ ಉತ್ತರ, ದೇವರು ನಮ್ಮ ಮಧ್ಯದಲ್ಲಿಯೇ ನಾವು ಆತನ ನಾಮದಲ್ಲಿ ಆತನಿಗಾಗಿ ಆರಾಧನೆಗಾಗಿ ಕೂಡಿ ಬಂದಾಗ ಆತನ ನಮ್ಮ ಮಧ್ಯದಲ್ಲೇ ಇರುವಂತವನಾಗಿದ್ದಾನೆ. ಮೂರನೇ ಉತ್ತರ, ದೇವರು ಎಲ್ಲಿ ಎಂಬುದಾಗಿ ಕೇಳಿದ್ರೆ ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 20ನೇ ವಾಕ್ಯ ಏನಂತ ಹೇಳ್ತದೆ? ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿಮ್ಮ ದೇವರು ಎಲ್ಲಿ? ನಮ್ಮ ಸಂಗಡಲೇ ಇದ್ದಾನೆ. ಆದರೆ ಒಂದು ಪ್ರಾಬ್ಲಮ್, ನಾವು 18-19 ನಾವು ನೋಡಿದಾಗ ಮಾತ್ರನೇ 20ನೇ ವಾಕ್ಯ. 18-19 ಏನಂತ ಹೇಳ್ತದೆ? ನೀವು ಹೊರಟು ಹೋಗಿ ಎಲ್ಲಾ ದೇಶಕ್ಕೆ ಸುವಾರ್ತೆನ ಸಾರಿ, ತಂದೆ ಮಗ ಪವಿತ್ರ ಹೆಸರು ಅವರಿಗೆ ದೇಶ ಮಾಡಿಸಿ, ಅವರಿಗೆ ನಾನು ಆಜ್ಞಾಪಿಸೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡ್ರಿ. ಆಗ ನೋಡಿರಿ ಯುಗದ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೆ. ನಾವೇನ್ ಮಾಡ್ತೀವಿ? 18-19 ನಮ್ಗೆ ಬೇಡ, ನಮಗೆ ಬರೀ 20 ತಿಳ್ಕೊಬಿಡು. ದೇವರೇ ನೀನು ನಮ್ಮ ಜೊತೆ ಇರ್ತಂತ ಇರು. ದೇವ್ರ ಜೊತೆ ಇರ್ತಂತ ಅಂತ ಹೇಳಿಲ್ಲ. ನೀನಿದನ್ನ ಮಾಡಿದ್ರೆ ಆಗ ನನ್ನ ಜೊತೆ ಇರ್ತಂತ ಅಂತ ಹೇಳಿದ್ದು. ಅಂದ್ರೆ ಏನರ್ಥ? ವೇರ್ ಈಸ್ ಗಾಡ್? ವೆನ್ ಯು ಆರ್ ಫುಲ್ಫಿಲ್ಲಿಂಗ್ ದ ಗ್ರೇಟ್ ಕಮಿಷನ್, ಗಾಡ್ ಈಸ್ ವಿತ್ ಯು. ಅಷ್ಟೇ. ನೀನು ಕರ್ತನ ಆಜ್ಞೆ ನೆರವೇರಿಸುವಾಗ, ಕರ್ತನ ಆಜ್ಞೆಗೆ ವಿಧೇಯರಾಗಿ ಸುವಾರ್ಥ ಸೇವೆಯನ್ನು ಮಾಡುವಾಗ ಕರ್ತನಿನ ಜೊತೆ ಇದ್ದಾನೆ. ಅದನ್ನ ಪ್ರೇರೆ ಇವತ್ತು ನಾವು ಕರ್ತನನ್ನು ಹುಡುಕುವಂಥವ್ರಾಗಿರ್ಬೇಕು. ವಿ ಮಸ್ಟ್ ಸರ್ಚ್ ವಾಟ್ ಎವ್ರಿ ಡೇ, ಎವ್ರಿ ಮೂಮೆಂಟ್. ಹುಡುಕ್ತೀರಿ ಅಂತ ಅಂದರೆ ಕರ್ತನ ಎಲ್ಲೋ ಹೋಗ್ಬಿಟ್ಟಿದೆ ಅಂತ ಹುಡುಕುವಂಥದ್ದಲ್ಲ. ನಿರಂತರವಾಗಿ ಕರ್ತನ ಜೊತೆ ಇರಬೇಕನ್ನೋಕ್ಕೋಸ್ಕರ ಹುಡುಕ್ಬೇಕು. ವಾಕ್ಯದಲ್ಲಿ ಹುಡುಕ್ಬೇಕು, ಪ್ರಾರ್ಥನೆ ಹುಡುಕ್ಬೇಕು, ಆರಾಧನೆ ಹುಡುಕ್ಬೇಕು. ಕೆಲವು ಪ್ರಮುಖವಾದ ವಾಕ್ಯಗಳು ನಮ್ಗೆ ಚೆನ್ನಾಗಿ ಗೊತ್ತಿರೋದು ವಾಕ್ಯ ಇದೆ. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯ ಏನಂತ ಹೇಳ್ತದೆ? ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವಕಪಟ್ಟು. ಈ ಒಂದು ವಾಕ್ಯ ದಯವಿಟ್ಟು ಯಾರು ಇಂಗ್ಲೀಷ್ ಓದ್ತೀರಾ? If anybody has got any English version, please. Matthew 6:33. But seek first his kingdom. ಸಾಕು, ಅಲ್ಲೇ ಸೇ. But seek first. ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ. ಸೊ ಸೀಕ್ ದ ಲಾರ್ಡ್. ಸೊ ಮೊದಲು ದೇವರಾಜ್ಯಕ್ಕಾಗಿ ನೀತಿಗಾಗಿ ತಾವಕಪಟ್ರೆ ಅಂತಲ್ಲ, ಮೊದಲು ದೇವರಾಜ್ಯಕ್ಕಾಗಿ ನೀತಿಗಾಗಿ ಹುಡುಕ್ರಿ. ಆದರೆ ಮೊದಲು ದೇವರಿಗಾಗಿ ಹುಡುಕ್ರಿ ಅಷ್ಟೇ. ಸಿಕ್ ದ ಲಾರ್ಡ್ ಫಸ್ಟ್. ಯು ಸಿಕ್, ರೈಟ್? ಸಿಕ್ ದ ಲಾರ್ಡ್. ಪ್ರತಿದಿನ ವಿ ಹ್ಯಾವ್ ಟು ಸಿಕ್ ದ ಲಾರ್ಡ್. ಕರ್ತನ ಸಮ್ಮುಖದಲ್ಲಿ ನಾವು ವಾಸಿಸಬೇಕು. ಒಂದು ಗಳಿಗೆ, ಒಂದು ಕ್ಷಣವೂ ಕೂಡ ಕ್ರಿಸ್ತರನ್ನ ಬಿಟ್ಟು ನಾವು ಜೀವಿಸೋದಕ್ಕೆ ನಾವು ಪ್ರಯತ್ನ ಪಡಬಾರದು. ಧರ್ಮೋಪದೇಶಗಳ ಪುಸ್ತಕ 4ನೇ ಅಧ್ಯಾಯ 29ನೇ ವಾಕ್ಯ, ಪ್ಲೀಸ್ ರೀಡ್. Deuteronomy chapter 4 verse 29. ಅಲ್ಲಿಂದಲಾದರೂ ನೀವು ಸಂಪೂರ್ಣ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿರಿ. ಆತನು ನಿಮಗೆ ಸಿಕ್ಕುವನು. ಸಾಕು. ವಾಕ್ಯ ಸ್ಟಾರ್ಟ್ ಮಾಡ್ರಿ. ಮತ್ತೆ ಏನಂತ? ಅಲ್ಲಿಂದಾದರೂ. ಏನು ಅಲ್ಲಿಂದಾದ್ರು ಅಂತಂದ್ರೆ, ಅಪ್ಪ ನೀನು ಎಲ್ಲಿ ಬಿದ್ದಿದ್ಯೋ, ನೀನು ಎಲ್ಲಿ ಹಾಳಾಗೋಗಿದ್ಯೋ, ನೀನು ಎಲ್ಲಿ ನನ್ನಿಂದ ದೂರ ಹೋಗಿದ್ಯೋ, ನೀ ಎಲ್ಲಿ ಲೋಕಕ್ಕೆ ಅಂಟಿಕೊಂಡಿದ್ದೀಯೋ, ಅಲ್ಲಿಂದಲೇ ನೀನು ಬಾ. ನಾನು ಇವತ್ತು ಕೂಡ ನಿನ್ನನ್ನು ಸೇರಿಸ್ಕೊಳ್ಳೋಕೆ ನಾನು ಸಿದ್ಧನಾಗಿ. ಅಯ್ಯೋ ನಾನು ಇಂಥ ತಪ್ಪಾಗ್ಬಿಟ್ಟೆ ಅಂತ ದೂರ ಹೋಗ್ಬೇಡ. ಅಯ್ಯೋ ಇಂಥ ಮೋಸ ಮಾಡ್ಬಿಟ್ಟೆ ಅಂತ ದೂರ ಹೋಗ್ಬೇಡ. ಅಯ್ಯೋ ನಾನು ದೇವ್ರ ದೂರ ಆದಂತನೋ. ನೀನು ಎಲ್ಲಿದೆಯೋ? ಯಾಕೆ ಮಾತಾಡ್ಬೇಕಾದ್ರೆ ಅವ್ರು ಏನಾಗಿ ಗೊತ್ತಾ? ವಿಗ್ರಹಾರಾಧಕರಾಗಿದ್ರು, ದೇವರಿಂದ ದೂರ ಹೊರಟೋಗಿದ್ರು. ದೇವ್ರು ಎಷ್ಟೊಂದು ಒಳ್ಳೆಯವನು, ಎಷ್ಟೊಂದು ಕರಿಕಲ್ ಓದ್ತವನು. ಅಪ್ಪ ನೀನು ಇಷ್ಟೆಲ್ಲ ಮಾಡಿದ್ರು ಚಿಂತೆ ಅಲ್ಲ, ನೀನು ಅಲ್ಲಿಂದಲೇ, ನೀನು ಎಲ್ಲಿದೆಯೋ ಅಲ್ಲಿಂದಲೇ ನೀನು ನನ್ನನ್ನು ಹುಡುಕಿದ್ರೆ ನಾನು ನಿನಗೆ. ಎಂಥ ಒಳ್ಳೆ ದೇವರು ಆಲೋಚನೆ ಮಾಡಿದ್ರೆ. ಹೆತ್ತ ತಂದೆ ತಾಯಿಗಳು ನಮ್ಮನ್ನು ಕ್ಷಮಿಸಲ್ಲ ಅಲ್ಲ. ಆದರೆ ಇಲ್ಲಿ ಯೇಸು ಸ್ವಾಮಿ, ವೇರ್ ಯು ಫಾಲನ್,
ಅದನ್ನೇ ಹೇಳುವಂಥದ್ದು ಪ್ರಕಟಣೆ ಪುಸ್ತಕದಲ್ಲಿ ಕೂಡ, ನಿನ್ನ ನನ್ನ ಮೊದಲ ಪ್ರೀತಿಯಲ್ಲಿ ಬಿದ್ದು ಹೋಗಿದ್ಯೆ, ನೀನು ಎಲ್ಲಿ ಬಿದ್ದೀಯೋ ಅಲ್ಲಿಂದಲೇ ನಾನು ನಿನ್ನ ಸೇರಿಸ್ಕೊಳ್ತೇನೆ. ಏನದ್ರ ಅರ್ಥ? ಈವನ್ ನಾವು ಐ ಲವ್ ಯು. ನಾನೇನ ತಿರಸ್ಕರಿಸಿಲ್ಲ, ನೀನನ್ನ ತಿರಸ್ಕರಿಸಿದ್ಯೆ. ನಾನೇನ ತಳ್ಳಿಬಿಟ್ಟಿಲ್ಲ, ನೀನನ್ನ ತಳ್ಳಿಬಿಟ್ಟಿದ್ಯೆ. ನನ್ನ ಬಳಿಗೆ ಬಾ. ಯೆಶಾಯನ ಪುಸ್ತಕ 55ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿ. ದಯವಿಟ್ಟು ಗಮನಿಸಿ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿ. ಆದರೆ ಇನ್ನೂ ಸ್ಪಷ್ಟ ಹೇಳ್ಬೇಕಾದ್ರೆ, ಯೇಸು ಕ್ರಿಸ್ತನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಆದರೆ ಅದು ಇನ್ನೊಂದು ಅರ್ಥ, ಒಂದು ಸಮಯ ಬರ್ತದೆ, ನೀವು ಎಷ್ಟೇ ಹುಡುಗರು ಕೂಡ ಯೇಸು ಸ್ವಾಮಿ ಸಿಗೋಲ್ಲ. ಇದು ಕೃಪೆಯ ಕಾಲ. ಯಾವಾಗ ಕೃಪೆಯ ಬಾಗಿಲು ಅಡಚ್ತದೋ ಅಲ್ಲಿಗೆ ಮುಗಿದೋಯ್ತು. ಆಗ ನೀವು ಯೇಸು ಸ್ವಾಮಿ ಹುಡುಕಕ್ಕಾಗಲ್ಲ. ಇವತ್ತು ಯೇಸು ಸ್ವಾಮಿ ನಿನ್ನ ನನ್ನ ರಕ್ಷಕನಾಗಿದ್ದಾನೆ, ನಮ್ಮ ತಂದೆಯಾಗಿದ್ದಾನೆ, ನಮ್ಮನ್ನು ಪ್ರೀತಿಸುವಂತನಾಗಿದ್ದಾನೆ. ಆದರೆ ಯಾವಾಗ ಕೃಪೆಯ ಬಾಗಿಲು ಅಡಚಲ್ಪಡ್ತದೋ ಆತನು ನ್ಯಾಯಾಧಿಪತಿಯಾಗಿ ಬರ್ತಾನೆ ಹೊರತು ನಿನ್ನ ತಂದೆಯನ್ನಾಗಲಿ ನಿನ್ನನ್ನು ಪ್ರೀತಿಸುವಂತವನಾಗಲಿ ಅಲ್ಲ. ಹಿ ವಿಲ್ ಕಮ್ ಆಸ್ ಎ ಜಡ್ಜ್. ಆದ್ದರಿಂದ ದೇವರ ಕೇಳುವಂಥದ್ದು, ದೇವರು ಸಿಕ್ಕುವ ಕಾಲದಲ್ಲಿ ಯೇಸು ಕ್ರಿಸ್ತನು ಈಗ ಸಿಗುವಂತವನಾಗಿದ್ದಾನೆ. ಆತನನ್ನು ಆಶ್ರಯಿಸ್ರಿ. ಆಮೇಲೆ ಈಗ ಆತನು ಸಮೀಪದಲ್ಲಿದ್ದಾನೆ, ಇಲ್ಲಿಯೇ ಇದ್ದಾನೆ. ಆತನ ಸಮೀಪದಲ್ಲಿರುವಾಗ ಆತನಿಗೆ ಭಿನ್ನಹ ಮಾಡ್ರಿ. ನೋಡ್ರಿ, ಯಾಕಂದ್ರೆ ಅದು ಸಮೀಪದಲ್ಲೇ ಇದ್ದಾನೆ, ನಮ್ಮ ಜೊತೆಯಲ್ಲೇ ಇದ್ದಾನೆ. ಆತನಿಗೆ ಭಿನ್ನಹ ಮಾಡ್ರಿ. ಅದೇನಂತ, ಸೀಕ್ ದ ಲಾರ್ಡ್ ಇನ್ ಯುವರ್ ಪ್ರೇಯರ್. ಕೀರ್ತನೆಯ ಪುಸ್ತಕ 63ನೇ ಕೀರ್ತನೆ 1ನೇ ವಾಕ್ಯ ಓದ್ರಿ. ದೇವರೇ ನೀನೇ ನನ್ನ ದೇವರು. ನೋಡ್ರಿ ಎಂತ ಸ್ಟೇಟ್. ದೇವರೇ, ಲಾರ್ಡ್ ಯು ಆರ್ ಮೈ ಗಾಡ್. ಆಮೇಲೆ ಸಿಟ್ಟ ಓದಿ. ನಾನು ನಿನ್ನ ದರ್ಶನವನ್ನ ಕುತೂಹಲದಿಂದ ಎದುರು ನೋಡ್ತಾ ಇದ್ದೇನೆ ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ ಅಲ್ಲಿ. ಕಂಟಿ ಮಾಡಿ ಸ್ಟಾರ್. ನೀರಿಲ್ಲದೆ ನೋಡ್ದ ಎಂತ ಡಿಸ್ಕ್ರಿಪ್ಷನ್. ನೀರೇ ಇಲ್ಲದಿರ್ತಕ್ಕಂಥ ಬರಡು ಭೂಮಿಯಲ್ಲಿ ಮರುಗಾಡಿನಲ್ಲಿ ನೀರಿಗಾಗಿ ಹುಡುಕುವಂತ ಹಂಬಲಿಸುವಂತ ವ್ಯಕ್ತಿಯ ಹಾಗೆ ನನ್ನ ಆತ್ಮವು ನಿನಗಾಗಿ ಹಂಬಲಿಸ್ತಾ ಇದೆ. ಕ್ಯಾನ್ somebody read this in English please? Psalm 63 verse 1. You God are my God. You God are my God. Earnestly I seek you. Earnestly I seek you. ನೋಡ್ರಿ ಪದ ನೋಡ್ರಿ. Earnestly I seek you. ಬರೀ ಕಾಟಾಚಾರಕ್ಕೆ ಹುಡುಕ್ತಾ ಅಲ್ಲ. Earnestly, sincerely I seek you. Please continue. I thirst for you. I thirst for you. My whole being longs for you. ಅಲ್ಲಿ ನೋಡ್ರಿ, my whole being longs for you. I am longing for you. ಲಾಂಗಿಂಗ್ ಅಂತ ಅಂತಂದ್ರೆ ಅದಕ್ಕಿಂತ ಎಕ್ಸ್ಟ್ರೀಮ್ ಅಲ್ಲ. ದೇವರೇ, ನೀನು ಸಿಗದೆ ಹೋದ್ರೆ ನಾನು ಬದುಕಕ್ಕೆ ಸಾಧ್ಯನೇ ಇಲ್ಲ, ನಾನು ಸತ್ತೋಗ್ಬಿಡ್ತೇನೆ. ದಟ್ ಈಸ್ ಕಾಲ್ಡ್ ಲಾಂಗಿಂಗ್. My whole being longs for My whole being longs for you. in a dry and parched land where there is no water. Where there is no water. ಪ್ರೇರೆ, ಯಾಕೆ ಈ ಒಂದು ಎಕ್ಸಾಂಪಲ್ ಅದನ್ನು ಕೊಟ್ಟಿದ್ದಾನೆ ಗೊತ್ತಾ? ಈ ಜಿಂಕೆ ಹೆಂಗೆ ಅಂತಂದ್ರೆ, ಜಿಂಕೆ ನೀರಿಗಾಗಿ ಓಡುತ್ತೆ. ಜಿಂಕೆಗೆ ನೀರು ಸಿಗಲೇಬೇಕು. ಒಂದು ವೇಳೆ ನೀರು ಸಿಗದೆ ಹೋದ್ರೆ ಅಲ್ಲೇ ಆ ಜಿಂಕೆ ಸತ್ತೋಗ್ತದೆ. ಅರ್ಥ ಆಗ್ತಿದ್ಯಾ? ಆ ಜಿಂಕೆ ಬದುಕಬೇಕಾದ್ರೆ ನೀರು ಬೇಕು. ನೀರು ಸಿಕ್ಕಿಲ್ಲ, ಆ ಜಿಂಕೆ ಸತ್ತೋಗ್ತದೆ. ಅಂದ್ರೆ ಅರ್ಥ, ಅವನು ಬೇಡ, ಸ್ವಾಮಿ ನಾನೇನೋ ಹುಡುಕ್ತಾ ಇದ್ದೇನೆ, ಐ ಆಮ್ ಲಾಂಗಿಂಗ್ ಫಾರ್ ಯು, ಐ ಆಮ್ ಥರ್ಸ್ಟಿ ಫಾರ್ ಯು, ಬಟ್ ಇಫ್ ಐ ಡೋಂಟ್ ಫೈಂಡ್ ಯು ಐ ವಿಲ್ ಡೈ. ಇವತ್ತು ಇಂಥ ಲಾಂಗಿ ನಮಗಿದೆಯಾ? ಇಂಥ ಆಸಕ್ತಿ ನಮಗಿದೆಯಾ? ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 17ನೇ ವಾಕ್ಯ. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ. ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಸಾಮಾನ್ಯವಾಗಿ ಈ ವಾಕ್ಯ ಓದುವಾಗ ನಮ್ಗೆ ಅನಿಸುತ್ತೆ, ಓ ಇದು 2 ವಿಷಯ ಇದೆ ಅಂತ. ಏನು? ನನ್ನನ್ನು ಪ್ರೀತಿಸುವಂಥವ್ರನ್ನ ನಾನು ಪ್ರೀತಿಸ್ತಾರೆ, ಇದು ಒಂದು ವಿಷಯ. ಆಮೇಲೆ ಆತನ ಹುಡುಕುವವರು ನನ್ನನ್ನು ಕಂಡುಕೊಳ್ಳೋರು, ಇದು 2ನೇ ವಿಷಯ. ಇಲ್ಲಿ 2 ವಿಷಯ ಅಲ್ಲ, ಒಂದೇ ವಿಷಯನೇ ಇರೋದು. ಇದು ಒಂದು ನಾಣ್ಯದ 2 ಮುಖ ಇದ್ದಂಗೆ.
ಆದರೆ ಏನರ್ಥ, ನನ್ನನ್ನು ಪ್ರೀತಿಸುವಂಥವನು ನನ್ನನ್ನು ಹುಡುಕ್ತಾರೆ. ಅರ್ಥ ಆಗ್ತಿದೆಯಾ? ನನ್ನನ್ನು ನಿಜವಾಗಿಯೂ ಪ್ರೀತಿಸಿದ್ರೆ ಅವನು ನನ್ನನ್ನು ಹುಡುಕ್ತಾನೆ. ಯಾರು ನನ್ನನ್ನು ಹುಡುಕ್ತಾರೋ ಅವನೇ ನನ್ನನ್ನು ಪ್ರೀತಿಸುವುದನು. ಪ್ರೀತಿಸ್ತೀನಿ ಅಂತ ಹೇಳ್ಕೊಂಡು ನನ್ನನ್ನು ಹುಡುಕದೇ ಇದ್ರೆ ಅವನ ಪ್ರೀತಿ ನಿಜವಾದ ಪ್ರೀತಿ ಅಲ್ಲವೇ ಅಲ್ಲ. ಇವತ್ತಿದೇ ಪ್ರಾಬ್ಲಮ್ ಎಷ್ಟೋ ಜನ ಬ್ರದರನ್ಗಳದು ಹೇಳ್ತಾರೆ, ಓ ಬ್ರದರ್ ಪ್ರೀತಿ ಮಾಡ್ತೀನಿ, ಯೇಸುಸ್ವಾಮಿನ ಪ್ರೀತಿ ಮಾಡ್ತೀನಿ, ಆದರೆ ಹುಡುಕಲ್ಲ. ಬೈಬಲ್ ಓದ್ತೀಯ ಓದಲ್ಲ, ಪ್ರೇಯರ್ ಮಾಡ್ತೀಯ ಮಾಡಲ್ಲ, ಚರ್ಚೆ ಬರ್ತೀಯ ಬರಲ್ಲ, ಆರಾಧನೆ ಮಾಡ್ತೀಯ ಮಾಡಲ್ಲ, ಸೇವೆ ಮಾಡ್ತೀಯ ಮಾಡಲ್ಲ. ಆದರೆ ಹೇಳೋದೇನು, ಪ್ರೀತಿ ಮಾಡ್ತೀಯ, ಪ್ರೀತಿ ಮಾಡ್ತೀನಿ. ಈ ಕೆಲವ್ರು ಗಾದೆ ಇರ್ತಲ್ಲ, ಕಿವಿಗೆ ಹೂವು ಇಡಬೇಡ ಅಂತ. ಇವತ್ತು ನಾವು ಚರ್ಚ್ಗೆ ಹೋಗೋದೆ ಎಲ್ಡ್ರುಗಳು ಕಿವಿಗೆ ಹೂಗಾಡಕ್ಕೆ. ಎಂಥ ವಿಶ್ವಾಸಗಳಂತ ಹೇಳ್ಬಿಡ್ಬೇಕು. ಲೆಟ್ ಅಸ್ ನಾಟ್ ಚೀಟ್ ಅವರ್ ಸೆಲ್ಸ್. ಯೋಬನ ಮಾತನ್ನ ನೋಡ್ರಿ. ಈವನ್ ದೋ ಇಫ್ ಹಿ ಸ್ಲೇಸ್ ಮೇ ಐ ವಿಲ್ ನಾಟ್ ಲೀವ್ ಇಟ್. ನನ್ನನ್ನು ಕೊಂದಾದರೂ ಚಿಂತೆ ಇಲ್ಲ, ನಾನು ಆತನನ್ನು ಬಿಡೋದಿಲ್ಲ. ನಿಜ, ಎಲ್ಲ ನಷ್ಟವಾಯಿತು, ಎಲ್ಲ ದೂಷಣೆ ಆಯಿತು, ಸ್ನೇಹಿತರು ದೂಷಣೆ ಮಾಡಿದ್ರು, ಹೆಂಡತಿ ದೂಷಣೆ ಮಾಡಿದ್ರು, ಆದರೂ ಕೂಡ ನಾನು ಆತನನ್ನು ಬಿಡೋದಿಲ್ಲ. ಆತನ ಹೆಜ್ಜೆಯ ಜಾಡಿನಲ್ಲೇ ಕಾಲಿಟ್ಟಿದೆ, ಓರೆಯಾಗದೆ ಆತನನ್ನೇ ಹಿಂಬಾಲಿಸ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಈ ಒಂದು ವಾಕ್ಯ ಭಾಗವನ್ನು ನಾನು ಆಲೋಚನೆ ಮಾಡುವಾಗ ನನ್ನ ಒಂದೇ ಒಂದು ಕೆಲಸ, ಯೇಸು ಕ್ರಿಸ್ತನು ಯಾವತ್ತೂ ಕೂಡ ನಿಮ್ಮ ಜೊತೆ ಇರಬೇಕು, ನಿಮ್ಮ ಕುಟುಂಬದಲ್ಲಿರಬೇಕು, ಸಭೆಯಲ್ಲಿರಬೇಕು. ಯಾವುದೇ ಕಾರಣಕ್ಕೂ ಒಂದು ಗಳಿಗೆ ಕೂಡ ಆತನನ್ನು ಬಿಟ್ಟು ಬದುಕುವಂಥ ಪ್ರಯತ್ನ ಬೇಡವೇ ಬೇಡ. ಕ್ರಿಸ್ತನಿದ್ದರೆ ನಾವು, ಕ್ರಿಸ್ತನಿಲ್ಲ ಅಂತ ನಾವು ಬೇಡ. ಆದ್ದರಿಂದ ಇವತ್ತು ತೀರ್ಮಾನ ಮಾಡಿಕೊಳ್ಳೋಣ. ಒಂದು ವೇಳೆ ನಾವು ಸಂದೇಹಾಸ್ಪದವಾಗಿ ಅನುಮಾನಪಟ್ಟು ದೇವರ ಪ್ರಶ್ನೆ ಮಾಡ್ಬೋದು, ವೇರ್ ಆರ್ ಯು ಗಾಡ್, ವೈ ಆರ್ ಗಾಡ್ ಅಂತ. ಇವತ್ತಿನಿಂದ ಆ ಪ್ರಶ್ನೆ ನಂಬಿಕೆಯ ಪ್ರಶ್ನೆ ಆಗಿರಲಿ. ವೇರ್ ಆರ್ ಯು ಗಾಡ್, ದೇವರೇ ನಿನ್ನಲ್ಲಿ. ಅಂದರೆ ಅರ್ಥ, ದೇವರೇ ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಹೋಗ್ಬೇಡಪ್ಪ, ನನ್ನೊಟ್ಟಿಗಿರು, ನನ್ನ ಕುಟುಂಬದೊಟ್ಟಿಗಿರು, ನನ್ನ ಸಭೆಯೊಟ್ಟಿಗಿರು. ಒಂದು ನಿಮಿಷ ನಾವೆಲ್ಲರೂ ಕೂಡ ಎದ್ದು ನಿಂತು ಪ್ರಾರ್ಥನೆ ಮಾಡಿಕೊಳ್ಳೋದು. ಪ್ಲೀಸ್ ಸ್ಟ್ಯಾಂಡ್ ಅಪ್. ದಯವಿಟ್ಟು ಪರೀಕ್ಷೆ ಮಾಡಿಕೊಡ್ರಿ. ಇವತ್ತು ಒಂದು ನಿಮಿಷ ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳೋಣ ಪ್ರಿಯರೇ. ಎಷ್ಟೋ ಸಲ ನಾವು ಈ ತಪ್ಪುಗಳನ್ನ ಮಾಡಿದ್ದೇವೆ. ಕಷ್ಟಗಳು ಬರುವಾಗ, ಕಾಯಿಲೆಗಳು ಬರುವಾಗ, ನಷ್ಟಗಳು ಆಗುವಾಗ, ನಾವು ಪ್ರಾರ್ಥನೆಗೆ ಉತ್ತರ ಸಿಗದೇ ಇರುವಂಥ ಸಮಯದಲ್ಲಿ ದೇವರನ್ನು ನಾವು ಪ್ರಶ್ನೆ ಮಾಡಿದ್ದೇವೆ. ಆದರೆ ಇವತ್ತು ನಾವು ಕ್ಷಮಾಪಣೆ ಯಾಚಿಸುವಂಥವು. ನಾನು, ದೇವರೇ ಯೇಸುವೇ ನನ್ನನ್ನು ಕ್ಷಮಿಸು, ನಮ್ಮನ್ನು ಕ್ಷಮಿಸು ಸ್ವಾಮಿ. ನೀನು ಯಾವತ್ತೂ ಕೂಡ ನಿನ್ನನ್ನು ಸಂದೇಹ ಪಡೋದಿಲ್ಲ. ದೇವರೇ, ನಾನು ನಂಬಿಕೆಯನ್ನು ಕೂಗಿಕೊಳ್ತೇನೆ ಸ್ವಾಮಿ. ನನ್ನೊಟ್ಟಿಗಿರು, ನನ್ನ ಕುಟುಂಬದೊಟ್ಟಿಗಿರು, ನನ್ನ ಸಭೆಯೊಟ್ಟಿಗಿರು. ನಿನ್ನನ್ನು ಬಿಟ್ಟು ನಾವು ಬದುಕುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಹತ್ತಿರವೇರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವೇರು ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ಕತ್ತಲೆಯ ಸಮಯದಿ ಬೆಳಕಾಗಿರೋ, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರ
ಯೇಸುವೆ ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ಆ ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ನನ್ನ ಹತ್ತಿರ ನೀರು ಓ ಯೇಸುವೆ ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ 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 ಹಾಲೆಲೂಯಾ. ಪರಿಶುದ್ಧನಾದ ದೇವರೇ, ನಿಮ್ಮ ರಕ್ಷಕನಾದ ಯೇಸುವೆ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಅಪ್ಪ, ನೀನು ಕೊಟ್ಟಂಥ ಜೀವಳ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ನೀನು ಅವರಿಂದ ದೂರ ಹೋಗಲಿಲ್ಲ ಸ್ವಾಮಿ, ಆದರೆ ಜನರೇ ನಿನ್ನಿಂದ ದೂರ ಹೊರಟು ಹೋದ್ರು. ಆದರೂ ಕೂಡ ನೀನು ಕೈ ಚಾಚಿ ಕರೆಯುವಂಥ ದೇವರಾಗಿದ್ದೆ ಸ್ವಾಮಿ. ಎಷ್ಟೋ ಸಲ ನಾವು ಕೂಡ ತಪ್ಪು ಮಾಡಿದ್ದೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆ ಉತ್ತರ ಸಿಗದೇ ಇರುವಂಥ ಸಮಯದಲ್ಲಿ, ಸಹಾಯ ದೊರಕದೇ ಇರುವಂಥ ಸಮಯದಲ್ಲಿ ಎಲ್ಲಿ ದೇವರು ಯಾಕೆ ಹಿಂಗಾಯ್ತು ಎಂಬುದಾಗಿ ಪ್ರಶ್ನೆ ಮಾಡಿದ್ದೇವೆ. ಆದರೆ ಕರ್ತ, ಇವತ್ತಿನಿಂದ ಸ್ವಾಮಿ ನಾವು ಯಾವುದೇ ಕಾರಣಕ್ಕೂ ಸಂದೇಹ ಪಟ್ಟು ಈ ಪ್ರಶ್ನೆ ಕೇಳೋದಿಲ್ಲ ಸ್ವಾಮಿ, ಆದರೆ ನಂಬಿಕೆಯನ್ನು ಕೇಳುವಂಥವರಾಗಿದ್ದೇವೆ. ನಂಬಿಕೆಯನ್ನು ಕೇಳುವಂಥವ್ರ ಯೇಸುವೆ ನಮ್ಮ ಜೊತೆ ಇರು ಸ್ವಾಮಿ. ಯೇಸುವೆ ನಮ್ಮ ಪ್ರತಿಯೊಬ್ಬರ ಜೊತೆ ಇರು. ಯೇಸುವೆ ನಮ್ಮ ಕುಟುಂಬದೊಟ್ಟಿಗಿರು. ಯೇಸುವೆ ನಮ್ಮ ಸಭೆಯೊಟ್ಟಿಗಿರು. ಯಾವುದೇ ಕ್ಷಣದಲ್ಲಿ ಕೂಡ ಕರ್ತ ನಮ್ಮನ್ನು ಕೈ ಬಿಡಬೇಡ ಸ್ವಾಮಿ. ಒಬ್ಬರು ಕೂಡ ನೀನೇ ಬಲಪಡಿಸಿ, ಆಶೀರ್ವದಿಸಿ, ನಡೆಸಿ, ನೀನೊಬ್ಬನೇ ಮಹಿಮಂದಿಕೊಳ್ಳಬೇಕೆಂಬುದಾಗಿ ಎಲ್ಲ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಅತಿ ತಾಳ್ಮೆಯಿಂದ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಪ್ಲೀಸ್ ಬಿ ಸೀಟೆಡ್. ದಯವಿಟ್ಟೆಲ್ಲ ಕೂತ್ಕೊಳ್ರಿ.